ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇದಕ್ಕೆ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬಾರವರ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಮುರಳಿ 18 ಜನವರಿ 2009, ಅಂದರೆ 18 ಜನವರಿಗೆ ಇಲ್ಲಿ ಬಾಬಾ ನುಡಿಸಿರುವಂಥ ಒಂದು ಮುರಳಿ. ಈ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಿದ್ದಾನೆ? 40 वर्ष की अव्यक्त पालना का रिटर्न, 4 बातें। शुभ चिंतक बनो, शुभ चिंतन करो, शुभ वृत्ति से शुभ वायुमंडल बनाओ तथा जीरो और हीरो की स्मृति में रहो. ಭಗವಂತ ಏನು ಹೇಳ್ತಾರೆ? 40 ವರ್ಷದ ಅವ್ಯಕ್ತ ಪಾಲನೆ. ಯಾವಾಗ? 2009ರಲ್ಲಿ. ಈಗ ನಾವು ಚರ್ಚೆ ಮಾಡ್ತಾ ಇರೋದು 2026ರಲ್ಲಿ. ಅಂದಮೇಲೆ ಇದು 40 ವರ್ಷ ಆಗೋದಿಲ್ಲ, ಇದು 57 ವರ್ಷ ಆಗುತ್ತೆ. 57 ಪ್ಲಸ್ 33 ಎಷ್ಟಾಯ್ತು? 90 ವರ್ಷ 90 ವರ್ಷ. ಅಲ್ವಾ? 90 ವರ್ಷದ ಶಿವಜಯಂತಿಯನ್ನು ನಾವು ಮೊನ್ನೆ ಆಚರಣೆ ಮಾಡಿದ್ವಲ್ವಾ? ಆ 90 ವರ್ಷದಲ್ಲಿ 33 ವರ್ಷ ಸಾಕಾರ ಪಾಲನೆ, 57 ವರ್ಷ ಅವ್ಯಕ್ತ ಪಾಲನೆ. ಇದರ ನಾವು ಇವಾಗ ರಿಟರ್ನ್ ಅನ್ನ ಕೊಡಬೇಕಾಗಿದೆ. ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ ಮಾಡ್ತಾರೆ. ನಾವ್ ಯಾಕೆ ರಿಟರ್ನ್ ಕೊಡಬೇಕು? ನೋಡಿ, ಈ ಲೌಕಿಕದಲ್ಲೂ ಕೂಡ ಒಂದು ಮಗುವಿಗೆ ಜನ್ಮ ಯಾರು ಕೊಡ್ತಾರೆ? ತಾಯಿ. ತಾಯಿ ತಂದೆ ಕೊಡ್ತಾರೆ, ಹೌದಾ? ಸರಿ. ಅದಾದ್ಮೇಲೆ ಮಗು ಈ ಪ್ರಪಂಚಕ್ಕೆ ಬರುತ್ತೆ. ತಂದೆ ತಾಯಿ ಪಾಲನೆಯನ್ನ ಕೊಡ್ತಾರೆ, ಆಹಾರವನ್ನ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಅಲ್ವಾ? ಹಾಗಿದ್ರೆ ಆ ಮಗು ಸಂಪಾದನೆ ಮಾಡುವವರೆಗೂ ಕೂಡ ಅದರ ಎಲ್ಲ ಖರ್ಚನ್ನು ಯಾರು ನೋಡ್ಕೊಳ್ತಾರೆ? ತಂದೆ ತಾಯಿ. ಸರಿ. ಮಗು ಸಂಪಾದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ಸಂಪಾದನೆ ಮಾಡಿಬಿಟ್ಟು ಹಣವನ್ನ ಅಪ್ಪ ಅಮ್ಮನಿಗೆ ಕೊಡಬೇಕೋ ಬೇಡವೋ? ಕೊಡ್ಬೇಕು. ಓಕೆ, ನಾನು ಸಂಪಾದನೆ ಮಾಡಲ್ಲಪ್ಪ, ಹಾಗೆ ಇರ್ತೇನೆ, ಸೋಮಾರಿ ಕಟ್ಟೆ ಮೇಲೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿರ್ತಾನೆ? ಸುದ್ದಿ ಮಾತಾಡ್ತಿರ್ತಾನೆ. ಮತ್ತೇನಾದ್ರು ಹಣ ಬೇಕು ಅಂತ ಮತ್ತೆ ವಾಪಸ್ ಮನೆಗೆ ಬಂದ್ಬಿಟ್ಟು ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ತೇನೆ. ಅವಾಗ ಅಂತ ಮಕ್ಕಳಿಗೆ ಯೋಗ್ಯ ಮಕ್ಕಳು ಅಂತ ಹೇಳ್ತಾರಾ? ಇಲ್ಲ. ಆ? ಅಯೋಗ್ಯ ಇಲ್ಲ. ಮಕ್ಕಳು. ಹಾಗಿದ್ರೆ ಯೋಗ್ಯ ಮಕ್ಕಳು ಯಾರು? ತಂದೆ ತಾಯಿ ಮಾತು ಕೇಳಿ ಸಂಪಾದನೆ ಮಾಡಿ ತಂದೆ ತಾಯಿಗೆ ಕೊಡೋದು. ಸಂಪಾದನೆ ಮಾಡಬೇಕು, ನಿನ್ನ ಖರ್ಚನ್ನ ನೀನೇ ನಿರ್ವಹಣೆ ಮಾಡಬೇಕು, ಅಪ್ಪ ಅಮ್ಮನ ಹತ್ರ ಕೈ ಚಾಚಬಾರ್ದು, ಬೇರೆ ಯಾರತ್ರನೂ ಕೂಡ ಏನ್ ಮಾಡಬಾರ್ದು? ಸಾಲ ಕೇಳಬಾರ್ದು. ಅಂದ್ರೆ ಬ್ಯಾಂಕ್ನವರ ಹತ್ರನೂ ಇರ್ಲಿ, ಹೊರಗಡೆ ಪ್ರಪಂಚದವರ ಹತ್ರ ಆಗ್ಲಿ, ಯಾರ ಹತ್ರನೂ ಸಾಲ ಕೇಳಬಾರ್ದು. ಜೊತೆಗೆ ನಿಮ್ಮ ತಂದೆ ತಾಯಿ ಏನಿದ್ದಾರೆ ಅವರ ಪಾಲನೆ ಪೋಷಣೆ ಜವಾಬ್ದಾರಿನೂ ಕೂಡ ನಿನ್ನದೇ. ಜೊತೆಗೆ ನಿಮ್ಮ ತಮ್ಮಂದಿರು ತಂಗಿಯಂದಿರು ಯಾರಿದ್ದಾರೆ ಅವರ ಪಾಲನೆ ಪೋಷಣೆ ಜವಾಬ್ದಾರಿನೂ ನಿನ್ನದೇನೆ. ನಿಮ್ಗೆ ಯಾರಾದ್ರೂ ಅಕ್ಕ ಇದ್ದಾರೆ, ಅವ್ರಿಗೆ ಮದುವೆ ಆಗಿಲ್ಲ ಅಂತಂದ್ರೆ ಅದರ ಜವಾಬ್ದಾರಿನೂ ನಿಮ್ದೇನೆ. ಅಂದ್ರೆ ತಂದೆಯ ಜವಾಬ್ದಾರಿಯನ್ನು ಕೂಡ ನಾನೇನ್ ಮಾಡ್ಬೇಕಾಗ್ತದೆ? ತೆಗೆದುಕೊಂಡು ಅದರನ್ನ ನಾನು ನಿರ್ವಹಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಹೇಳಲಾಗತ್ತೆ ಯೋಗ್ಯ ಮಕ್ಕಳು, ಅಲ್ವಾ? ಯಾರು ಸೀನಿಯರ್ ಇರ್ತಾರೋ, ದೊಡ್ಡವರಿರ್ತಾರೋ, ಅವರು ನಿಧಾನಕ್ಕೆ ತಂದೆಯ ಜವಾಬ್ದಾರಿಯನ್ನು ಏನ್ ಮಾಡ್ಬೇಕಾಗ್ತದೆ? ತೆಗೆದುಕೊಳ್ಳಬೇಕಾಗ್ತದೆ. ಈಗ ನಾವು ಬಾಬಾರಿಂದ 33 ವರ್ಷದ ಸಾಕಾರ ಪಾಲನೆ, 57 ವರ್ಷದ ಅವ್ಯಕ್ತ ಪಾಲನೆ ಪಡ್ಕೊಂಡಿದ್ದೇವೋ ಇಲ್ವೋ? ಹೌದು. ಅದಂಗೆ ಪಡ್ಕೊಂಡಿದೀವಿ. ನಾವು ಜ್ಞಾನಕ್ಕೆ ಬಂದೇ 10 ವರ್ಷ 15 ವರ್ಷ ಆಯ್ತು. ನಾವ್ ಹೆಂಗ್ ಪಾಲನೆ ಪಡ್ಕೊಂಡಿದೀವಿ? ಭಕ್ತಿ
ಸಾಕಾರದಲ್ಲಿ ಬಾಬಾ ಏನು ಮುರಳಿ ನುಡಿಸಿದ್ದಾರೆ ಇವತ್ತು ನಿಮ್ಗೆ ಸಿಗ್ತಾ ಇದೆಯೋ ಇಲ್ವೋ? ಸಿಗ್ತಾ ಇದೆ. ಅಂದ್ರೆ ಪಾಲನೆ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಅವ್ಯಕ್ತ ರೂಪದ ಮುರಳಿನೂ ನಿಮ್ಗೆ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಹ್ಮ್. ಆ ಸಮಯದಲ್ಲಿ ಬ್ರಹ್ಮ ಬಾಬಾ ಅವ್ರು ಕೂತ್ಕೊಂಡು ಮಾಡಿರುವಂತ ತಪಸ್ಸೇನಿದೆ ಅಲ್ಲಿ ಪಾಂಡವ ಭವನಕ್ಕೆ ಹೋಗ್ಬಿಟ್ಟು ನಾವು ಅನುಭವ ಮಾಡ್ಕೊಂಡು ಬರ್ತೀವಲ್ಲ, ಹೌದು. ಅವಾಗ ಪಾಲನೆ ಸಿಕ್ಕಿದ್ಯೋ ಸಿಕ್ಕಿಲ್ವೋ? ಸಿಕ್ತು. ಸಿಕ್ಕಿದೆ. ನೀವು ಜನ್ಮ ಪಡ್ಕೊಂಡಿರುವಂತ ಸ್ಥಳದಲ್ಲಿ ಆಲ್ರೆಡಿ ಒಂದು ಮನೆ ಕಟ್ಕೊಟ್ಟಿದ್ದಾರೆ ನಿಮ್ಮ ತಾತನೋ ಅಜ್ಜನೋ ತಂದೆ ತಾಯಿನೋ ಅಂತಂದ್ರೆ ಅವಾಗ ಏನರ್ಥ? ಅವ್ರ ಪಾಲನೆ ನಾವು ಪಡ್ಕೊಂಡಿದೀವಿ ಅಂತ ತಾನೇ ಅರ್ಥ. ಹೌದು. ದಾದಿಯರ ಮೂಲಕ ಬಾಬ್ ದಾದಾರವರ ಮೂಲಕ ನಾವು ಇಷ್ಟು ರೂಪದಲ್ಲಿ ಪಾಲನೆಯನ್ನ ಪಡ್ಕೊಳ್ತಾ ಇದ್ವಿ ಅಂದಮೇಲೆ ಅದನ್ನ ವಾಪಸ್ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಕೊಡ್ಬೇಕು. ಯಾವಾಗ? ಈಗ್ಲೇ. ಇವಾಗ್ಲೇ. ಸರಿ, ನಾನು ವಾಪಸ್ ಕೊಡಬೇಕು ಅಂದ್ರೆ ಈಗ ಹೇಗಿದ್ದಾನೆ ಅಂತ ಯೋಚನೆ ಮಾಡೋಣ. ಏನ್ ಮಾಡೋಣ? ಯೋಚನೆ ಮಾಡೋಣ. ಈಗ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಬಾಬಾ ಶಾಂತಿ ಕೊಡು. ಏನ್ ಕೊಡು? ಶಾಂತಿ. ಈ ಸಮಸ್ಯೆ ಇದೆ ಪರಿಹಾರ ಮಾಡು. ನಮ್ಮ ಮಕ್ಕಳಿಗೆ ಜಾಬ್ ಕೊಡಿಸು. ಅವ್ರಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಕೊಡಿಸು. ನನ್ನ ಕೋರ್ಟ್ ಕೇಸ್ ಕ್ಲಿಯರ್ ಮಾಡು ಅಂತ ನೀವು ನಿಮ್ಮಪ್ಪನ ಹತ್ರ ಹೋಗ್ಬಿಟ್ಟು ಬೇಡಿದರೆ ನೀವು ಅವ್ಯಕ್ತ ಪಾಲನೆ ರಿಟರ್ನ್ ತಗೊಳ್ತಾ ಇದ್ದೀರೋ ಇನ್ನು ಬಾಬನ ಹತ್ರ ಪಾಲನೆ ತಗೊಳ್ತಿದ್ದೀರೋ? ಪಾಲನೆ ತಗೋತಾ ಇದ್ದೀವಿ. ಹಾಗಿದ್ದ ಮೇಲೆ ಪ್ರತಿದಿನ ನಾವು ಬಾಬನ ಎದುರುಗಡೆಗಿದ್ದಾಗ ನಮ್ಮ ಮತ್ತು ಬಾಬನ ಸಂಭಾಷಣೆ ಹೆಂಗಿರ್ತದೆ? ಕೂಗ್ತಿರೋ ಕೂಗಲ್ವೋ? ಬೇಡ್ತಿರೋ ಬೇಡಲ್ವೋ? ಬೇಡಲ್ಲ. ಬೇಡದಿಲ್ಲ. ನಿಜ ಹೇಳಿ. ಬೇಡಲ್ಲ. ನಿಜ ನಿಜ ಬೇಡದಿಲ್ಲ. ಹ ಬೇಡಲ್ಲ. ನೀವು ನಮ್ಮ ಎದುರುಗಡೆ ಹೇಳೋದು ಬೇಡ, ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ಇಲ್ಲ, ಅದು ಬೇಡಲ್ಲ. ಬೇಕು, ಇದು ಬೇಕು, ಶಾಂತಿ ಬೇಕು, ಸುಖ ಬೇಕು, ಸಂತೋಷ ಬೇಕು, ಈ ಸಮಸ್ಯೆ ಪರಿಹಾರ ಮಾಡು, ಅದು ಮಾಡು, ಇದು ಮಾಡು ಅಂತ ಬೇಡ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ? ಅಥವಾ ಕೇಳಲಿಲ್ಲ ಅಂದ್ರೆ ನೀನ್ ಜ್ಞಾನ ಸಾಗರ ಪ್ರೀತಿಯ ಸಾಗರ ಅಂತ ಅವನಿಗೆ ಗಾಳಿ ಹಾಕ್ತಾ ಇದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸ್ಥೂಲವಾಗಿ ಸೂಕ್ಷ್ಮವಾಗಿ ಇನ್ನೂವರೆಗೂ ನೀವು ಭಗವಂತನ ಎದುರುಗಡೆಗೆ ಬೇಡ್ತಾ ಇದ್ದೀರಾ ಅಂತಂದ್ರೆ ಇನ್ನೂ ಭಗವಂತನಿಗೆ ನೀವು ಯೋಗ್ಯ ಮಕ್ಕಳು ಆಗಿಲ್ಲ. ಮುಖ್ಯವಾಗಿ ಈಶ್ವರಿಯ ಸಂಪಾದನೆಯನ್ನ ಮಾಡ್ತಾ ಇಲ್ಲ. ಈಶ್ವರಿಯ ಸಂಪಾದನೆ ಮಾಡ್ತಾ ಇಲ್ಲ ಅಂತಂದ್ರೆ ಈಶ್ವರನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಗೋದಿಲ್ಲ. ಮಾಡ್ತಾ ಇಲ್ಲ. ಕೆಲಸ ಸಿಕ್ಕಿದೆ, ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಕೊಟ್ಟಿದ್ದಾರೆ, ಎಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ಬೇಕು ಅಂತಾನು ಹೇಳಿದ್ದಾರೆ. ಎಷ್ಟು ಸಮಯ ಮಾಡಬೇಕು, ಎಷ್ಟು ಬೇಗದಿನಲ್ಲಿ ಮಾಡ್ಬೇಕು ಅದು ಮಾಡ್ತಾ ಇಲ್ಲ. ಬರೀ ಲೇಬರ್ ಆಗ್ಬಿಟ್ಟೇ ಇದ್ದೀರಾ ಹೊರತು ಇನ್ನು ಇನ್ಕ್ರಿಮೆಂಟ್ ಪ್ರಮೋಷನ್ ತಗೊಂಡಿಲ್ಲ. ಎಲ್ಲರೂ 8 ತಾಸೆ ಕೆಲಸ ಮಾಡೋದು. ಲೇಬರ್ಗೆ 15,000 ಸಂಬಳ ಸಿಗ್ತದೆ, ಚೇರ್ಮನ್ನಿಗೆ 2 ಕೋಟಿ ರೂಪಾಯಿ ಸಿಗ್ತದೆ ಚೇರ್ಮನ್ನಿಗೆ, ಅಲ್ವಾ? ಯಾರು 2 ಕೋಟಿ ತಗೊಳ್ತಾರೋ ಅವ್ರು ಬೇರೆಯವ್ರಿಗೆ ದಾನ ಮಾಡ್ಬೋದು, ಹೌದಾ? 15,000 ರೂಪಾಯಿ ಸಂಬಳ ತಗೊಳ್ಳೋನಿಗೆ 30,000 ರೂಪಾಯಿ ಖರ್ಚಿರ್ತದೆ. ಅವಾಗ ಇನ್ನು 15,000 ರೂಪಾಯಿ ಅವನೇನಾಗಿರ್ತಾನೆ? ಕಾಲದಲ್ಲಿ ಅವ್ನು ಕೆಲಸ ಮಾಡ್ತಿದ್ದಾನೋ ಇಲ್ವೋ? ಮಾಡ್ತಾ ಇದ್ದಾನೆ. ದುಡ್ಡು ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆ. ಖರ್ಚು ವೆಚ್ಚಗಳಿಗೆ ಸಾಕಾಗ್ತಾ ಇದೆಯೋ ಇಲ್ವೋ? ಇಲ್ಲ. ಹಾಗಿದೆ, ಖರ್ಚು ವೆಚ್ಚಗಳು ಸಾಕಾಗ್ತಾ ಇಲ್ಲ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಸ್ಥೂಲವಾಗಿ ಸೂಕ್ಷ್ಮವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಇವತ್ತು ಸಮಸ್ಯೆಗಳು ಬಂದಾಗ ನಾನು ಅಲ್ಲಾಡ್ ಹೋಗ್ತೇನೆ ಅಂತಂದ್ರೆ ನನ್ನ ಅಕೌಂಟಲ್ಲಿ ಹಣ ಜಮಾ ಇಲ್ಲ. ಹಣಕಾಸಿನ ಸಮಸ್ಯೆ ಇರಬಹುದು, ಯಾರಾದ್ರೂ ನಿಮ್ಮನ್ನ ನಿಂದನೆ ಮಾಡಬಹುದು. ಓಕೆ, ಯಾವುದೇ ರೂಪದಲ್ಲಿ ಟೆಸ್ಟಿಂಗ್ ಪೇಪರ್ ಬಂದ್ರೂ ಕೂಡ ಅದರ ಪ್ರಭಾವ ಪರಿಣಾಮ ನನ್ನ ಮೇಲೆ ಹೆಚ್ಚಿಗೆ ಬೀಳಬಾರ್ದು. ಬಂದ್ರೂ ಕೂಡ ತಕ್ಷಣದಲ್ಲಿ ಈಶ್ವರ್ಯ ಶಕ್ತಿಯ ಮೂಲಕ ಆ ಸಮಸ್ಯೆ ಏನ್ ಮಾಡಬೇಕು? ಸಮಾಧಾನ ಮಾಡಬೇಕು. ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾದ ಖಾತೆ ಇರಬೇಕು. ಸದಾ ಕಾಲ ಏನಾಗಿರ್ಬೇಕು? ಖುಷಿಯಾಗಿರ್ಬೇಕು, ಉಮಂಗ ಉತ್ಸಾಹದಲ್ಲಿ ಇರಬೇಕು. ಆ ರೀತಿ ಇದ್ದೀರಾ? ಯಾಕೆ ಯಾರು ಮಾತಾಡ್ತಿಲ್ಲ? ಸದಾಕಾಲ ಇಲ್ಲ, ಅವಾಗ ಸದಾ ಅಲ್ಲ, ಇವತ್ತು ಕೂಡ ಹಣಕಾಸಿನ ಸಮಸ್ಯೆ ನಿಮ್ಗೆ ಇದೆಯೋ ಇಲ್ವೋ? ಇದೆ.
ಹಾ, ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರೋ ಬೈಯಲ್ವೋ ರಾಕೇಶ್ ಅಣ್ಣ? ಬೈತಾರೆ. ಹಾ, ಬೈದರೆ ಅದರ ಪ್ರಭಾವ ಬೀಳುತ್ತದೋ ಬೀಳಲ್ವೋ? ಬೈತದೆ. ಹಾ, ಅಂದ್ಮೇಲೆ ಏನರ್ಥ? ಸಂಪಾದನೆ ಇಲ್ಲ ಅಂತ. ಹಣ ಸಂಪಾದನೆಯಿಂದ ನನ್ನ ಲೆಕ್ಕಾಚಾರ ಕ್ಲಿಯರ್ ಮಾಡುವಷ್ಟು ರಾಜಯೋಗ ನನ್ನಿಂದ ಆಗ್ತಾ ಇಲ್ಲ. ಅಪ್ಪ ಅಮ್ಮ ಬೈತಾ ಇದ್ದಾರೆ, ನಿಮಿತ್ತ ಟೀಚರ್ ಬೈತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾನು ಪೇಮೆಂಟ್ ಮಾಡಿಲ್ಲ. ಏನು ಸಾಲದ EMI ಇದೆಯೋ ಅದು ನಾನು ಪೇಮೆಂಟ್ ಮಾಡಿ. ಮಾಡಿಲ್ಲ. ಓಕೆನಾ? ರಾಕೇಶ್ ಅನ್ನ ಚಾಮರಾಜನಗರದಲ್ಲಿ ಇರ್ತಾರೆ. ಓಕೆನಾ? ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಲ್ಲಿ ಸಾಲ ಮಾಡಿದ್ದಾರೆ. ಗುರುವಾರ ದುಡ್ಡು ಕೊಡ್ತೇನೆ ಅಂತ ಹೇಳಿದ್ರು. ಗುರುವಾರ ಹೋಗಿ 2 ವಾರ ಆಯ್ತು, ಆದ್ರೂ ದುಡ್ಡು ಕೊಟ್ಟಿಲ್ಲ. ನೆಕ್ಸ್ಟ್ ಅಂಗಡಿ ಅವನ ಹತ್ರ ಸಾಲಕ್ಕೆ ಹೋದಾಗ ಅವನು ಗಾಯನ ಮಾಡ್ತಾನೋ ಪೂಜನೆ ಮಾಡ್ತಾನೋ? ಬೈತಾರೆ. ಏನ್ ಮಾಡ್ತಾರೆ? ಬೈತಾರಣ. ಬೈತಾರೆ. ಯಾಕೆ ಬೈತಾರೆ? ಸಾಲ ಕೊಟ್ಟಿಲ್ಲ. ಸಾಲ ಕೊಟ್ರಿ, ಸಾಲನೇ ತೀರಿಸಿಲ್ಲ, ಹೇಳಿದ ಮಾತಿ ಕೊಟ್ಟಿಲ್ಲ, ಮತ್ತೊಬ್ಬ ಸಾಲ ಕೇಳಲಿಕ್ಕೆ ಬಂದಿದೀಯ. ಸರಿ, ಓಕೆ. ನಮ್ ರಾಕೇಶ್ ಅಣ್ಣ ಏನ್ ಮಾಡಿದ್ರು, ಮೌಂಟ್ ಅಬುಗೆ ಹೋದ್ರು. 1 ವಾರ ಚೆನ್ನಾಗಿ ತಪಸ್ಸನ್ನ ಮಾಡಿದ್ರು. ಬಂದ್ಬಿಟ್ಟು ಏನ್ ಮಾಡಿದ್ರು, 15 ದಿವಸ ಆದ್ಮೇಲೆ ಚಾಮರಾಜನಗರ ಅಂಗಡಿಗೆ ಬಂದು ಒಂದೆಲ್ಲ ಸಾಲ ತೀರಿಸ್ಬಿಟ್ಟು 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಅವನ ಹತ್ರ. ಏನ್ ಮಾಡಿದ್ರು? 2,000 ಎಕ್ಸ್ಟ್ರಾ. ನಂದೆಲ್ಲ ಸಾಲ ತೀರಿದ್ಮೇಲೆ 2,000 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಳಪ್ಪ ನೀನು. ಇಷ್ಟು ದಿನ ನಾನು ನಿನ್ನ ಹತ್ರ ಸಾಲ ತಗೊಂಡಿದ್ದೀ ತಾನೆ, ಇವಾಗ ನಾನು 2,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ. ಸರಿ, ನೆಕ್ಸ್ಟ್ ಟೈಮ್ ನಾನು ಬಂದಾಗ ಏನ್ ಮಾಡ್ತೇನೆ, ಬಂದಾಗ ಸಾಲ ಚೆಕ್ ಕೊಡ್ತಾರೆ. ಐಟಮ್ ಅನ್ನ ಏನ್ ಮಾಡ್ಬೇಡ, ತಗೊಳ್ಬೇಡ, ಐಟಮ್ ಅನ್ನು ಕೊಡ್ಬೇಕು. ಸರಿ, ಈಗ 2,000 ರೂಪಾಯಿ ನಿಮ್ದು ಯಾರ ಹತ್ರ ಇದೆ? ಅವನ ಹತ್ರ ಇದೆ. ಆವಾಗ ಅವನ ಹತ್ರ ನೀವು ಹೋದರೆ ಅವನ ಮಾತು ಹೇಗಿರ್ತದೆ? ಪ್ರೀತಿಯಿಂದ. ಸರ್ ತಿಂಡಿ ತಿಂದ್ರಾ? ಬೇಕಾದ್ರೆ ಬನ್ನಿ, ನಮ್ಮನೆ ಮಸಾಲೆ ದೋಸೆ ಮಾಡಿದ್ದಾರೆ, ತಿನ್ಕೊಂಡು ಹೋಗ್ಬೋದು. ಸ್ಟೈಲ್ ಚೇಂಜ್ ಆಯ್ತೋ ಇಲ್ವೋ? ಐಟಮ್ಗಳು ನೀವು ತಗೊಂಡೋಗಿ, ಸರ್ ಇದು ತಗೊಂಡೋಗಿ ಸರ್, ಚೆನ್ನಾಗಿದೆ. ಆವಾಗ ನಿಮ್ಮ ಪ್ರತಿ ಅವನ ಭಾವನೆ ಚೇಂಜ್ ಆಯ್ತೋ ಇಲ್ವೋ? ಚೇಂಜ್ ಆಯ್ತು. ನಿಮಗೆ ಅವರು ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಪ್ರೀತಿಯಿಂದ ಮಾತಾಡ್ತಾರೋ ಇಲ್ವೋ? ಮಾತಾಡ್ತಾರೆ. ಕಾರಣ ಆಲ್ರೆಡಿ ಪೇಮೆಂಟ್ ಎಕ್ಸ್ಟ್ರಾನು ಕೂಡ ಮಾಡಿರ್ತೀವಿ. ಅವನು ಸಾಲಗಾರ ಆಗಿದ್ದಾನೆ ನಿಮ್ಮ ಹತ್ರ. ನಿಮ್ಮ ದುಡ್ಡು ಯಾರ ಹತ್ರ ಇದೆ? ಅವ್ರ ಹತ್ರ ಇದೆ. ಅದಕ್ಕಾಗಿ ಅವನು ಗೌರವವನ್ನ ಕೊಡ್ತಾ ಇದ್ದಾರೆ. ಹಾಗೆ ಆತ್ಮೇಲೆ ಇವತ್ತು ಪ್ರಪಂಚದಲ್ಲಿ ನನಗೆ ಗೌರವ ಸಿಗ್ತಾ ಇಲ್ಲ, ಆತ್ಮಗಳು ಗೌರವ ಕೊಡ್ತಾ ಇಲ್ಲ, ನಿಂದನೆ ಮಾಡ್ತಾ ಇದ್ದಾರೆ, ಸಿಟ್ಟು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ನಮಗೆ ಬೇಜಾರಾಗ್ತಾ ಇದೆ ಅಂತಂದ್ರೆ ಏನರ್ಥ? ನಾವು ಪೇಮೆಂಟ್ ಮಾಡ್ಬೇಕು, ಅವ್ರಿಗೆ ಮಾಡಿಲ್ಲ ಅಂತ. ಅಷ್ಟು ನನ್ನ ಈಶ್ವರಿಯ ಜೀವನದಲ್ಲಿ ಸಂಪಾದನೆ ಮಾಡ್ಕೊಂಡಿಲ್ಲ. ಇನ್ನು ನಂದೇ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ, ಇನ್ನು ನನ್ನ ಅಪ್ಪನಿಗೆ ಎಲ್ಲಿಂದ ಕೊಡೋಣ? ವಾಸ್ತವಿಕತೆ ಏನು ಹೇಳಿ ನೋಡೋಣ, ಇದೆಯಾ ನಮ್ಮ ಹತ್ರ ಅಷ್ಟು? ಹಾಗಿದ್ರೆ ನೀವು ನಿಮ್ಮ ಅಪ್ಪನಿಗೆ ಮಾತ್ರ ಪೇಮೆಂಟ್ ಮಾಡ್ಬೇಕು ಅಥವಾ ಅಪ್ಪನ ಸಂಸಾರ ಎಲ್ಲರಿಗೂ ಮಾಡ್ಬೇಕು? ಎಲ್ಲರಿಗೂ ಮಾಡ್ಬೇಕು ಅಲ್ವಾ? ಅಪ್ಪನ ಸಂಸಾರ ವಿಶ್ವ, ವಿಶ್ವ ತಾನೆ, ಅದ್ರಲ್ಲಿ ನೀವು ತಾನೆ ಬಂದ್ರೆ, ಅದು ತಾನೆ. ಅಂದ ಮೇಲೆ ಪೂರ್ತಿ ವಿಶ್ವಕ್ಕೆ ಕೊಡುವಷ್ಟು ನಿಮ್ಮ ಹತ್ರ ಸಂಪಾದನೆ ಇದೆಯಾ? ಇಲ್ಲ. ಅಷ್ಟು ಸಂಪಾದನೆ ಮಾಡ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಕೊಡ್ತಾ ಇದ್ದೀರಾ? ಭಗವಂತ ಏನ್ ಹೇಳ್ತಾರೆ, ನನ್ನ ಫ್ಯಾಕ್ಟರಿಯಲ್ಲಿ ನೀವು ಕೆಲಸ ಮಾಡಿ ಆ ಫಲವನ್ನ ನನ್ನ ಕೈಯಲ್ಲಿ ಕೊಟ್ಟಾಗ, ನೆಕ್ಸ್ಟ್ ನೀವು ಡೈರೆಕ್ಷನ್ ಅನ್ನ ಕೊಟ್ಟಾಗ ಆ ಹಣದಿಂದ ನಾನೇನ್ ಮಾಡ್ತೇನೆ, ಪೇಮೆಂಟ್ ಅನ್ನ ಮಾಡ್ತೇನೆ. ನಿನ್ನ ಸಂಪಾದನೆ ಮಾಡಿಲ್ಲ ಅಂದ್ರೆ ಪೇಮೆಂಟ್ ಮಾಡೋದನ್ನ ಯಾಕೆ ಮಾಡ್ತಾರೆ ಹೇಳಿ ನೋಡೋಣ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡೇ ಇಲ್ಲ, ಸರಿನಾ? ರಾಕೇಶ್ ಅಣ್ಣ ಚೆಕ್ ಬರ್ದು ಕೊಡ್ತಾನೆ ಇರ್ತಾರೆ ಕಸ್ಟಮರ್ಗಳಿಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಸರಿ, ಲೋನ್ ತಗೊಂಡಿದ್ದೀರಿ, ಓಕೆ. ಆವಾಗ ಲೋನಿನ ಅಕೌಂಟ್ ಇದೆ ಎಲ್ಲಿ? ಸ್ಟೇಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ. ಆವಾಗ ನೀವು ಚೆಕ್ ಬರ್ದು ಕೊಟ್ಟಿದ್ದಿದ್ರೆ ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೋ ಮಾಡಲ್ವೋ? ಲೋನ್ ತಗೊಂಡಿದೀವಿ, ಲೋನ್ ತಗೊಂಡಿದ್ದೀರಿ, ಆ ಲೋನ್ ಅಮೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದಾರ, ಓಕೆನಾ? ಅವಾಗ ನೀವು ಚೆಕ್ ಬರ್ ಕೊಟ್ರೆ ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ನಿಮ್ಮ ಉಳಿತಾಯದ ಖಾತೆ ಅಲ್ಲ ಅದು, ಅವ್ರ ಹತ್ರ ಲೋನ್ ತಗೊಂಡಿದ್ದೀರಿ. ಯಾರ ಹತ್ರ?
ಅವರ ಬ್ಯಾಂಕ್ ತಗೊಂಡ್ಮೇಲೆ ಅವ್ರು ಮಾಡ್ಕೊಡೋದಿಲ್ಲ. ಅವರು ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ನೀವು ಇಂಟ್ರೆಸ್ಟ್ ಕೊಡಬೇಕು. ಆ ಅಮೌಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿದ್ದಾರೆ. ಇವಾಗ ನಿಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಇದೆಯೋ ಇಲ್ವೋ? ಇದೆ. ದುಡ್ಡಿದೆ. ಅವಾಗ ನೀವು ಚೆಕ್ ಕೊಟ್ಟು ಅವ್ರು ಪಾಸ್ ಮಾಡ್ತಾನೋ ಮಾಡಲ್ವೋ? ಪಾಸ್ ಮಾಡ್ತಾರೆ, ದುಡ್ಡಿದೆ. ಪಾಸ್ ಮಾಡ್ತಾರೆ. ಆದ್ರೆ ನೀವು ಲೋನ್ ಅಕೌಂಟ್ ಅಲ್ಲಿ ಇಡ್ತಿರ್ತಾನೆ. ಲೋನ್ ಅಲ್ಲಿ ಇರ್ತೀವಿ. ಅವಾಗ ನೀವು ಯಾರಿಗೆ ಪೇಮೆಂಟ್ ಮಾಡ್ಬೇಕಾಯ್ತು? ಬ್ಯಾಂಕ್ಗೆ. ಹೊರಗಡೆ ಲೋನ್ ಕ್ಲಿಯರ್ ಆಯ್ತು, ಅದು ಲೋನ್ ಯಾರ ಜೊತೆಗೆ? ಹಾಗೆ ಇಲ್ಲೂ ಕೂಡ ಬಾಬನ ಹತ್ರನೂ ಕೂಡ ನಾವೇನ್ ಮಾಡ್ತೀವಿ, ಬಾಬಾ ಈ ಕೆಲಸ ಮಾಡ್ಕೊಡು, 21 ದಿನ ಯೋಗ ಮಾಡ್ತೀವಿ ಅಂತ ಪಿಟೇನ್ ಮಾಡ್ತೀವಿ. ಬಾಬನ ಹತ್ರ ಲೋನ್ ತಗೊಳ್ತೀವಿ. ಸರಿ, ಕೆಲಸ 3 ದಿನಕ್ಕೆ ಆಗ್ಬಿಡ್ತು. ಉಳಿದಿರುವಂತ 17-18 ದಿನ ಏನ್ ಮಾಡ್ಬಿಡ್ತೀವಿ? ಆವಾಗ ಲೋನ್ ಎಲ್ಲ ಕ್ಲಿಯರ್ ಆಯ್ತು ಆಗಿಲ್ವೋ? ಆಗಿಲ್ಲ. ಆವಾಗ ಬ್ಯಾಂಕ್ ಅಲ್ಲಿ ಲೋನ್ ಹಾಗೆ ಉಳಿತು ತಾನೆ. ಉಳಿತು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲೂ ದುಡ್ಡಿಲ್ಲ, ಆಮೇಲೆ ಬ್ಯಾಂಕಿನ ಲೋನಿನ ದುಡ್ಡು ಕೂಡ ಇಲ್ಲ. ಈಗ ಹೋಗ್ಬಿಟ್ಟು ಮತ್ತೆ ವಾಪಸ್ ಇನ್ನೊಂದು ಸಮಸ್ಯೆ ಬಂತು. ಎಷ್ಟನೇ ದಿನಕ್ಕೆ? 5ನೇ ದಿನಕ್ಕೆ. ಆವಾಗ ಹೋಗ್ಬಿಟ್ಟು ಬಾಬನ ಹತ್ರ, ಬಾಬಾ ಮತ್ತೆ ಸಾಲ ಕೊಡು ಅಂದ್ರೆ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ ಅಲ್ವಾ? ನಮ್ಮ ಕಥೆನೇ ಹಿಂಗೆ ಆಗಿದೆ. ಬಾಬನಿಗೆ ನಿಮ್ಮ ಮೇಲೆ ನಂಬಿಕೆ ಹೊಂಟೋಗಿದೆ. ಅಂದ್ರೆ ಬಾಬಾನು ಫ್ರೀಯಾಗಿ ಕೊಡ್ತಾ ಇಲ್ಲ, ನೀವು ಸಂಪಾದನೆ ಮಾಡ್ತಾ ಇಲ್ಲ. ಜನ ಎಲ್ಲ ಏನ್ ಮಾಡಿದ್ದಾರೆ? ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಮನೆ ಬಾಗಿಲಲ್ಲಿ ಬರ್ತಾ ಇದ್ದಾರೆ. ಲೌಕಿಕ ರೂಪದಲ್ಲಿ, ಸಂಬಂಧಿಗಳ ರೂಪದಲ್ಲಿ, ಕಸ್ಟಮರ್ ರೂಪದಲ್ಲಿ, ಅಲೌಕಿಕ ಪರಿವಾರದ ರೂಪದಲ್ಲಿ, ಕಾಯಿಲೆಯ ರೂಪದಲ್ಲಿ, ಸಿಟ್ಟಿನ ರೂಪದಲ್ಲಿ, ಹೊಟ್ಟೆ ಕಿಚ್ಚಿನ ರೂಪದಲ್ಲಿ, ಪಂಚತತ್ವಗಳ ರೂಪದಲ್ಲಿ ಎಲ್ಲರೂ ಏನ್ ಮಾಡ್ತಿದ್ದಾರೆ? ಬರ್ತಾ ಇದ್ದಾರೆ. ನಮ್ ಸಾಲ ತೀರ್ಸಿ ತೀರ್ಸಿ ಅಂತ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರೆಲ್ಲರ ಪೇಮೆಂಟ್ ಅನ್ನ ನಾನು ಮಾಡ್ತೇನೆ, ಆದ್ರೆ ನೀನು ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬಿಟ್ಟು ಏನ್ ಮಾಡು, ಹಣವನ್ನ ಅಕೌಂಟ್ ಅಲ್ಲಿ ಜಮಾ ಮಾಡಿದಿದ್ರೆ ಅವಾಗ ಏನಾಗತ್ತೆ? ನಾನು ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ಹಣ ಇಲ್ದೇನೆ ಪೇಮೆಂಟ್ ಮಾಡು ಅಂತ ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೇಳಿ, ಬಾಬಾ ಹೇಳ್ತಾರೆ 57 ವರ್ಷ ನೀವು ಪಾಲನೆ ತಗೊಂಡಿದ್ದೀರಿ ಅಂತದ ಏನರ್ಥ? ಸಾಲ ಇದೆ. ಅಷ್ಟು ನೀವು ಬಾಬಾನ ಹತ್ರ ಸಾಲ ಇದೆ, ತಗೊಂಡಿದ್ದೀರಿ. ಇನ್ಮೇಲೆ ನಿಮ್ಗೆ ಸಾಲ ಕೊಡೋದಿಲ್ಲ, ಸಿಗೋದಿಲ್ಲ. ಈಗೇನ್ ಮಾಡ್ಬೇಕು? ತೀರ್ಸ್ಬೇಕು. ಕೆಲ್ಸ ಮಾಡು, ನನ್ ಸಾಲನು ತೀರ್ಸು, ನಿನ್ನ ಸಾಲನು ತೀರ್ಸೋ. ಈಗ ನಾವು ಸೇವೆಯನ್ನ ಮಾಡಿಲ್ಲ, ಪರಮಧಾಮದಲ್ಲಿ ಹೋಗಿ ಕೂತ್ಕೊಂಡಿಲ್ಲ ಅಂತಂದ್ರೆ ಈ ಸಾಲ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಬಾಬಾ, ನಾವು ಸೇವೆ ಮಾಡ್ತಿದ್ದೀವಲ್ವಾ, ಪಾಂಪ್ಲೆಟ್ಸ್ ಹಂಚ್ತಾ ಇದ್ದೀವಲ್ವಾ, ಅಲ್ವಾ ರಾಕೇಶ್ ಅಣ್ಣ? ಶಿವರಾತ್ರಿ ಟೈಮಲ್ಲಿ ತಿಂಗಳಾನುಗಟ್ಲೆ ಲಿಂಗ ಎಲ್ಲ ತಗೊಂಡೋಗ್ಬಿಟ್ಟು ಸೇವೆ ಮಾಡ್ತಿದ್ದೀವಲ್ವಾ, ಅಮೃತ ವೇಳೆಗೆ ಹೇಳ್ತಿದ್ದೀವಲ್ವಾ, 3-4 ತಿಂಗಳಿಗೆ ಒಂದ್ಸಲ ಸೆಂಟರ್ನಲ್ಲಿ ಭೋಗನು ಕೂಡ ಮಾಡ್ತಿದ್ದೀವಲ್ವಾ. ಮಾಡ್ತಾ ಇದ್ದೀರಾ ಇಲ್ವಾ? ಮಾಡ್ತಾ ಇದೀವಿ. ಆದ್ರೂ ಕೂಡ ಸಾಲ ಜಾಸ್ತಿ ಆಗ್ತಾ ಇದೆ ಹೊರತು ಸಾಲ ಕಡಿಮೆ ಆಗ್ತಾ ಇಲ್ಲ. ಅವಾಗ ಬಾಬಾ ಜಾಬ್ ಚೇಂಜ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕಂತೆ? ಜಾಬ್ ಚೇಂಜ್ ಮಾಡ್ಬೇಕು. ಈಗ ಇರುವಂತ ಜಾಬ್ ಅನ್ನ ನೀವು ಮಾಡ್ತಾ ಇದ್ರೆ ನಿನ್ನ ಸಾಲಕ್ಕೆ ಅದು ಟ್ಯಾಲಿ ಆಗೋದಿಲ್ಲ. ಅವಾಗ ಪೊಸಿಷನ್ ಏನ್ ಮಾಡ್ಬೇಕು? ಚೇಂಜ್ ಮಾಡ್ಬೇಕು. ಅವಾಗ ಚೇಂಜ್ ಮಾಡ್ಬೇಕು ಅಂತಂದ್ರೆ ಜಾಬ್ ಅನ್ನು ಬೇರೆ ಫ್ಯಾಕ್ಟ್ರಿ ತಗೊಳ್ಳೋಣವಾ? ಇಲ್ಲ. ಮತ್ತೆ ಇಲ್ಲ, ಅದೇ ಫ್ಯಾಕ್ಟರಿ ಅಪ್ಡೇಟ್ ಆಗ್ಬೇಕು. ಅದೇ ಫ್ಯಾಕ್ಟ್ರಿಯಲ್ಲಿ ನಾನು ತಗೊಳ್ಬೇಕು ಅಂತಂದ್ರೆ ಒಂದೇ ನಿಮ್ಮ ಹತ್ರ ಅನುಭವ ಇರಬೇಕು, ಟ್ರೈನಿಂಗ್ ಇರಬೇಕು, ಅರ್ಹತೆ ಇರಬೇಕು, ಅದಕ್ಕೆ ತಕ್ಕಾಗಿ ಶಿಕ್ಷಣ ಇದ್ದರೆ ಮಾತ್ರ ನಿನಗೇನ್ ಸಿಗ್ತದೆ? ಜಾಬ್ ಸಿಗುತ್ತೆ, ಪ್ರಮೋಷನ್. ಈಗ ಇರುವಂತ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಮುಂದಿನ ಎಕ್ಸ್ಟ್ರಾ ಟ್ರೈನಿಂಗ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ? ಆ ಫ್ಯಾಕ್ಟ್ರಿಯಲ್ಲಿ ಕೊಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ವರ್ತಮಾನ ಸಂಗಮ ಯುಗದಲ್ಲಿ ನೀವು ಲೋನ್ ಇಲ್ದೇನೆ ಟೆನ್ಷನ್ ಫ್ರೀ ಆಗಿ ಚಿಂತಾಮುಕ್ತರಾಗಿ ಸಂಗಮ ಯುಗದ ಈಶ್ವರ್ಯ ಜೀವನವನ್ನ ಮಾಡಬೇಕು ಅಂತಂದ್ರೆ ಈಗ ನಿಮ್ಮ ಸಾಧನೆ, ಪುರುಷಾರ್ಥ, ಬಾಬಾ ಜೊತೆಗೆ ಸಂಬಂಧ ಹೇಗಿರಬೇಕು? ಹೇಗಿರ್ಬೇಕಂತೆ? ಸದಾ ಇರಬೇಕು. ಅದನ್ನು ಇವತ್ತಿನ ಮುರಳಿಯಲ್ಲಿ ಹೇಳಿದ್ದಾರೆ ಹೆಂಗಿರಬೇಕು. ಏನ್ ಹೇಳಿದ್ರು ಬಾಬಾ? ಫಸ್ಟ್ ಕಂಡೀಷನ್ ಶುಭ ಚಿಂತಕ ಬನು ಅಂತಂದು. ಏನ್ ಹೇಳಿದ್ರು? ಶುಭ ಚಿಂತನೆ. ಯಾವುದು ಶುಭ?
ಶುಭ ಚಿಂತಕ ಯಾರ ಬಗ್ಗೆ? ವಿಶ್ವ ಸರ್ವಾತ್ಮರ ಬಗ್ಗೆ. ನಾವು ಮಾಡೋದು ಯಾವುದರ ಬಗ್ಗೆ? ಬರೀ ನಮ್ಮ ಮನೆಯವ್ರ ಬಗ್ಗೆ. ನಾವು ಶುಭ ಯೋಚನೆ ಮಾಡೋದು ಯಾವುದರ ಬಗ್ಗೆ? ನಮ್ಮ ಶರೀರದ ಬಗ್ಗೆ. ಸರಿ. ನಮಗೆ ದುಡ್ಡು ಬೇಕು, ನಮ್ಮ ತಲೆನೋವು ಕಡಿಮೆ ಆಗಬೇಕು, ನಮ್ಮ ಕೋರ್ಟ್ ಕೇಳಿರುವಂಥ ಕೇಸು ಕ್ಲಿಯರ್ ಆಗಬೇಕು ಅಲ್ವಾ? ನಮ್ಮ ಕುಟುಂಬದವರಿಗೆ ಬೇಕು. ಓಕೆ, ಸರಿ. ಇದನ್ನ ನಾವು ಬೇಕು ಅಂತ ಹೋಗ್ಬಿಟ್ಟು ಯಾರ ಹತ್ರ ಕೇಳ್ತೀವಿ? ವಾ. ಕೇಳ್ತೀವಿ. ಸರಿ, ಓಕೆ. ನೀವು ಅದಕ್ಕೋಸ್ಕರ ತಪಸ್ಸನ್ನ ಮಾಡಿದಿರಿ. ಆ ತಪಸ್ಸಿನ ಅನುಸಾರ ನೀವು ಏನು ಕೇಳಿದ್ರು ಅದನ್ನು ಬಾಬಾ ನಿಮ್ಗೆ ಕೊಟ್ಟಿದ್ದಾರೆ, ಅಥವಾ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದಾರೆ. ಆವಾಗ ಅದು ಶುಭ ಚಿಂತನೆ ಆಯ್ತು. ಅಶುಭ ಚಿಂತಕರು ನೀವು ಆದ್ರೂ ಆಗಿಲ್ವೋ? ಇಲ್ಲ. ಯಾಕಾಗ್ಲಿಲ್ಲ? ಶುಭ ಸ್ವಾರ್ಥದ ಅಂತಂದ್ರೆ ಶುಭ ಅಂತಂದ್ರೇನು? ಒಳ್ಳೇದು. ಒಳ್ಳೆಯದು. ಯಾರು ಒಳ್ಳೇದಾಗ್ಬೇಕು? ಈಶ್ವರ ಆ ಸರ್ವಾತ್ಮರಿಗೂ ವಿಶ್ವ. ಸರಿ, ಯಾವುದು ಶುಭ ಅಂತ ನೋಡೋಣ. ನಿಮ್ದೊಂದು ಬಾಡಿಗೆ ಮನೆ ಇದೆ. ಏನಿದೆ? ಬಾಡಿಗೆ ಮನೆ. ಅದು ಸ್ವಂತ ಮನೆ, ನಿಮ್ಗೆ ಬೇಕೋ ಬೇಡವೋ? ಬೇಕು. ಅವಾಗ ನೀವು ಬಾಬನಿಗೆ ಕೇಳಿದ್ರಿ. ಏನ್ ಮಾಡಿದ್ರಿ? ಬಾಬನಿಗೆ ಕೇಳಿದ್ರಿ, ಬಾಬಾ ನನಗೆ ಸ್ವಂತ ಮನೆ ಬೇಕು. ಓಕೆ, ಸ್ವಂತ ಮನೆ ಕಟ್ಟುವಷ್ಟು ನಿಮ್ಮ ಹತ್ರ ದುಡ್ಡು ಇಲ್ಲ. ಲೋನ್ ಮಾಡಿದ್ರೆ ಮನೆ ಕಟ್ಟಿದ್ರಿ. ಓಕೆ, ಹಾಗೇನೆ ಬೇರೆ ಯಾರೋ ಫೋನ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನಮಗೂ ಕೂಡ ಸ್ವಂತ ಮನೆ ಬೇಕು, ಸ್ವಲ್ಪ ಬಾಬನಿಗೆ ಹೇಳಿ ಅಂತ ಹೇಳಿದ್ರು. ಸರಿ ಸರಿ, ನಿಮ್ದು ಹೊಸ ಮನೆ ರೆಡಿ ಆಯ್ತು, ಅವ್ರದ್ದು ಹೊಸ ಮನೆ ರೆಡಿ ಆಯ್ತು. ಮನೆ ರೆಡಿ ಆಗ್ಲಿಕ್ಕೆ 4 ವರ್ಷ ಬೇಕಾಯ್ತು. ಎಷ್ಟು ವರ್ಷ? 4 ವರ್ಷ. ಸರಿ, ಈಗ 4 ವರ್ಷ ಆಗ್ಬೇಕಾದ್ರೆ 4 ವರ್ಷದಷ್ಟು ಸಮಯ ಸಂಕಲ್ಪ, ಶಕ್ತಿ, ಹಣ ಯಾವ್ದು ಕಡೆಗೆ ಹೋಯ್ತು? ಮನೆ ಕಡೆ. ಮನೆ ಕಟ್ಟೋದ ಕಡೆಗೆ. ಸರಿ ಸರಿ, ಅಷ್ಟು ಸಮಯ ನೀವು ಆಧ್ಯಾತ್ಮಿಕ ಸಂಪಾದನೆ ಪುರುಷಾರ್ಥ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅಣ್ಣವ್ರೆ, ಮನೆ ಕಟ್ತಾ ಇದ್ದೀವಿ, ರಾತ್ರಿ ಬರ್ಲಿಕ್ಕೆ ಲೇಟ್ ಆಗ್ಬಿಡ್ತದೆ, ಬಿಸಿಲಲ್ವಾ, ಸುಸ್ತಾಗ್ಬಿಡ್ತದೆ, ಅದಕ್ಕೆ ಅಮೃತ ವೇಳೆಯಲ್ಲಿ ಏನಾಗೋದಿಲ್ಲ, ಎಚ್ಚರನೇ ಇರೋದಿಲ್ಲ. ತುಂಬಾ ಬ್ಯೂಸಿ ಇರೋದಕ್ಕೆ ಸೆಂಟರ್ಗೆ ಹೋಗೋದನ್ನು ನಿಲ್ಸಿಬಿಟ್ಟಿದ್ದೇನೆ, ಮೂಡ್ಲಿಕ್ಕೆ ಹೇಳೋದನ್ನು ನಿಲ್ಸ್ಬಿಟ್ಟಿದ್ದಾನೆ. ಅವಾಗೇನಾಯ್ತು? ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಯ್ತು, ಡೌನ್ ಆಯ್ತು? ಡೌನ್ ಆಯ್ತು. ಈಗ ನಿಮ್ಮ ಹತ್ರ ಏನಿದೆ? ಮನೆ. ಮನೆ ಪ್ರವೇಶ ಮಾಡಿದ್ರಿ. ಏನ್ ಮಾಡಿದ್ರಿ? ಗೃಹ ಪ್ರವೇಶ ಮಾಡೋದು. ಖುಷಿ ಆಯ್ತು ಆಗಿಲ್ವೋ? ಆಯ್ತು. ಎಲ್ಲರ ಎದುರುಗಡೆ ಮೈಕ್ ಇಟ್ಕೊಂಡು ಹೇಳಿದ್ರಿ ಏನಂತ? ಬಾಬಾ ನನಗೆ ಮನೆ ಕಟ್ಸ್ಕೊಟ್ರು. ಏನ್ ಮಾಡಿದ್ರು? ಬಾಬಾ ನಮ್ಗೆ ಮನೆ ಕಟ್ಟಿಸ್ಕೊಟ್ರು. ಮತ್ತು ನಾನು ಬಾಬನಿಗೆ ಹೇಳಿದ್ದಕ್ಕೆ ನನಗೆ ಯಾರು ಫೋನ್ ಮಾಡಿದ್ದಲ್ಲ, ಅವರಿಗೂ ಕೂಡ ಬಾಬಾ ಮನೆ ಕಟ್ಸ್ಕೊಟ್ಟಿದ್ದಾರೆ. ಅವರಿಗೋಸ್ಕರ ನಾನೇನ್ ಮಾಡಿದೆ? ಯೋಗ ಮಾಡಿದೆ. ಶುಭ ಆಯ್ತು ಆಗಿಲ್ವೋ? ಇಲ್ಲ. ಹಾ, ಯಾಕೆ? ಹಾ, ಆಯ್ತಲ್ವಾ? ಅವ್ರಿಗೂ ಮನೆ ಕಟ್ಟಿಸ್ಕೊಡ್ವಲ್ಲ. ಹೌದಲ್ವಾ? ಶುಭ ಆಯ್ತಲ್ವಾ? ಇಲ್ಲ. 3 ವರ್ಷ ಆಯ್ತು. ಏನಾಯ್ತು? 3 ವರ್ಷ ಆಯ್ತು. ನೀವು ಮತ್ತೆ ಆ ಪಕ್ಕದವ್ರಿಗೆ ಯಾರಿಗೆ ಮನೆ ಕಟ್ಸ್ಕೊಟ್ಟಿದ್ರಲ್ಲ, ನೀವಿಬ್ರು ಬೆಂಗಳೂರಿಗೆ ಹೋಗಿದ್ರಿ. ಎಲ್ಲಿ ಹೋಗಿದ್ರಿ? ಬೆಂಗಳೂರು. ರಾಕೇಶ್ ಅನ್ನ ಸರಿಯಾಗಿ ಕೇಳ್ತಾ ಹೋಗಿ. ನೀವೆಲ್ಲಿ ಹೋಗಿದ್ದೀರಿ? ಬೆಂಗಳೂರು. ಬೆಂಗಳೂರಿಗೆ ಹೋದಾಗ ಇರಾನಿಂದ ಒಂದು ಮಿಸೈಲ್ ಬಂದ್ಬಿಟ್ಟು ನಿಮ್ 2 ಬಿಲ್ಡಿಂಗ್ ಮೇಲೆ ಬಿತ್ತು. ಏನ್ ಬಿತ್ತು? ಮಿಸೈಲ್. ಆವಾಗ ನಿಮ್ಮ ಬಿಲ್ಡಿಂಗು ಸಮಾಪ್ತಿ. ಅವ್ರ ಬಿಲ್ಡಿಂಗು ಸಮಾಪ್ತಿ. ಈಗ ನಿಮ್ಮ ಹತ್ರ ಏನಿದೆ? ಏನಿಲ್ಲ. ಬ್ಯಾಂಕ್ ಲೋನ್ ಇದೆ. ಹಾ. ಬ್ಯಾಂಕ್ ಲೋನ್ ಇದೆ. ಈಗ ನೀವು ಖುಷಿಯಿಂದ ಬಾಬಾನ ಬಿಲ್ಡಿಂಗ್ ಹೋಯ್ತು ಅಂತ ಅಳ್ತೀರೋ, ಖುಷಿ ಪಡ್ತಿರೋ? ಅಯ್ಯೋ ಬಿಲ್ಡಿಂಗ್ ಕಟ್ಟಿದ್ವಲ್ಲ ಹೋಯ್ತು ಅಂತ ಅಳ್ತಿರೋ? ಖುಷಿ ಪಡ್ತಿರೋ ಅಳ್ತಿರೋ? ಖುಷಿ ಆಗೋದಿಲ್ಲ. ಅಳ್ತಿರೋ ನಗ್ತಿರೋ ಅಷ್ಟೇ ಹೇಳಿ ನನಗೆ. ಅಳ್ತೀವಿ. ಆ ದಿನವನ್ನು ಸ್ವಲ್ಪ ಕಣ್ಣೆದುರುಗಡೆ ತಂದ್ಕೊಳ್ಳಿ. ಎಷ್ಟು ದಿನ ಅಳ್ತೀರಾ? ಬಿಲ್ಡಿಂಗು ಇಲ್ಲ, ಏನೂ ಇಲ್ಲ, ಲೋನ್ ಮಾತ್ರ ಇದೆ. ಓಕೆ, ಬಿಲ್ಡಿಂಗ್ ಬಿದ್ದೋಯ್ತು ಅಂತ ಬ್ಯಾಂಕ್ನವರು ಲೋನ್ ಫ್ರೀ ಮಾಡಿಬಿಡ್ತಾರಾ? ಇಲ್ಲ, ಕಟ್ಟಲೇಬೇಕು. ಈಗ ಹೇಳಿ, ನಿಮ್ಗೆ ಶುಭ ಆಯ್ತು ಅಶುಭ ಆಯ್ತು? ಅಶುಭ ಆಯ್ತು. ಅಶುಭ. ಮತ್ತೆ ನೀವು ಮಾಡಿ ಸಂಕಲ್ಪ, ವೇಸ್ಟ್. ಸಾಧನೆ, ತಪಸ್ಸು, ಸಮಯ,
ನಿಮ್ಮ ಪ್ರತಿ ಬೇರೆಯವ್ರ ಪ್ರತಿ. ಫಲಿತಾಂಶ ಏನಾಯ್ತು? ವ್ಯರ್ಥ ಆಯ್ತು. ಮುಂದೆ ಒಂದಿನ ಬಿಲ್ಡಿಂಗ್ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಗೊತ್ತಿದೆ ತಾನೆ? ಹೌದು. ಆಲ್ರೆಡಿ ಅಲ್ಲಿ ರಿಯಲ್ಸ್ ಅಲ್ಲಿ ನೋಡ್ತಾ ಇದೀವಿ ತಾನೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಬೀಳ್ತಿದೀವಿ ತಾನೆ, ಬೂದಿ ಆಗ್ತಾ ಇದೆ ತಾನೆ, ಹಾ, ಅದರ ಪ್ರಭಾವ ಇಲ್ಲಿ ಬರುತ್ತೆ ತಾನೆ. ಬರುತ್ತೆ. ಈಗ ಹೇಳಿ, ಸ್ವಂತ ಮನೆ ಬೇಕೋ ಬೇಡ? ಬೇಡ, ಬಾಡಿಗೆಲೆ ಇರೋಣ. ಹೋದ್ರೆ ಅವ್ರಿಗೆ ಹೋಗ್ತದೆ. ಸರಿ. ಹಾಗಿದ್ರೆ ಬಂಗಾರ ಬೇಕೋ, ಬಿಲ್ಡಿಂಗ್ ಬೇಕೋ, ಏನ್ ಬೇಕು? ಏನು ಬೇಕು? ಅಲ್ಲ ಅಣ್ಣವ್ರು ಇಲ್ಲಿ ಶುಭ ಚಿಂತಕ ಅಂತ ಹೇಳಿದಾರಲ್ಲ, ಏನ್ ಮಾಡೋಣ ಚಿಂತನೆ? ಶುಭ ಏನ್ ಮಾಡೋಣ? ಸರ್ವಾತ್ಮರ ಪರವಾಗಿ ಶುಭ ಚಿಂತನೆ ಮಾಡಿದ್ರೆ ಉಳ್ಕೊಳ್ಳುತ್ತೆ. ಏನು ಏನದು ಶುಭ ಚಿಂತಕ? ಏನ್ ಮಾಡೋಣ? ಪರಮಾತ್ಮನ ಶಕ್ತಿ. ಅರ್ಥ ಮಾಡ್ಕೊಳ್ಳಿ. ಭಗವಂತನ ಶಕ್ತಿಯನ್ನ ಈ ಪ್ರಪಂಚಕ್ಕೆ ನಿಮಗೆ ಸಿಕ್ಕಿದಾಗ ಮಾತ್ರ ಅದರಲ್ಲಿ ಮಾತ್ರ ಕಲ್ಯಾಣ ಇದೆ, ಅದರಲ್ಲಿ ಮಾತ್ರ ಶುಭ ಇದೆ. ಯಾವ್ದಲ್ಲಿ? ಭಗವಂತನ ಶಕ್ತಿ. ಭಗವಂತನ ಶಕ್ತಿಯಲ್ಲಿ ಮಾತ್ರ ಕಲ್ಯಾಣ ಇದೆ, ಬಿಟ್ರೆ ಬೇರೆ ಯಾವುದರಲ್ಲೂ ಕೂಡ ಈ ಪ್ರಪಂಚದ ಸ್ಥೂಲ ಮತ್ತು ಸೂಕ್ಷ್ಮ ವಸ್ತುಗಳಿಗೆ ಶುಭ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಈ ಪ್ರಪಂಚಕ್ಕೆ ಬಂದು ನಿಮ್ಮ ಮೂಲಕ ಅವನ ಶಕ್ತಿಯನ್ನು ಕೊಟ್ಟಾಗ ತಾನೆ ಈ ಪ್ರಪಂಚ ಕಲ್ಯಾಣಕಾರಿಯಾಗಿದ್ದು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಕಲ್ಯಾಣ ಆಯ್ತಾ? ಆಗಿಲ್ಲ ತಾನೆ. ಆತ್ಮನ ಸ್ಥಿತಿ ಏನಾಗ್ತಾ ಹೋಯ್ತು? ಡೌನ್ ಆಗ್ತದೆ. ಡೌನ್. ಅಂದ್ರೆ ಶುಭ ಯಾವುದು? ಈಗ ಸಂಗಮ. ಊಟ ಗಮನ. ಕೊಡೋದಾ? ಊಟ ಕೊಡೋದಾ? ಇಲ್ಲ. ಧನ ಕೊಡೋದಾ? ಇಲ್ಲ. ಸನ್ಮಾನ ಮಾಡೋದಾ? ಹ್ಮ್. ಇಲ್ಲ. ಕಿರೀಟ ಹಾಕೋದಾ? ಹೊಗಳೋದಾ? ಇಲ್ಲ. ಯಾವುದು ಶುಭ? ಭಗವಂತನ ಶಕ್ತಿ ಕೊಡೋದು. ಭಗವಂತನ ಶಕ್ತಿಯನ್ನ ಅವರಿಗೆ ತಲುಪಿಸಲಿಕ್ಕೆ ನಾನು ನಿಮಿತ್ತ ಆಗ್ಬೇಕು, ನಾನು ಕೊಡೋದಲ್ಲ. ನಾನೇನಾಗ್ಬೇಕು? ನಿಮಿತ್ತ. ಒಂದು ಸಾಧನವಾದಾಗ ಮಾತ್ರ ಅದು ಶುಭನೇ ಹೊರ್ತು ಈ ಪ್ರಪಂಚದಲ್ಲಿರುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯವನ್ನ ನೀವು ಯಾರಿಗೆ ಕೊಟ್ಟೂನು ಕೂಡ ಅದು ಶುಭನೋ ಅಶುಭನೋ? ಅಶುಭನೆ. ಶುಭ. ರಾಕೇಶ್ ಅಣ್ಣ, ಹೇಳಿ. ಶುಭನೋ ಅಶುಭನೋ? ಅಶುಭರ್ಣ ಬೇರೆ ಯಾರಿಗೆ ಬೇರೆ ಕೊಡ್ತಾರೆ. ಈಗ ಪರಮಾತ್ಮನಿಗೆ ಜ್ಞಾನ ಕೊಡ್ಬೇಕಷ್ಟೇ. ನೀವು ಯಾರ್ದೋ ಒಬ್ಬರ ಮನೆಗೆ ಹೋಗ್ತೀರಿ, ಖಾಲಿ ಕೈಯಲ್ಲಿ ಹೋಗ್ತೀರಿ, ಏನಾದ್ರು ತಗೊಂಡ್ ಹೋಗ್ತಿರೋ? ತಗೊಂಡು ಹೋಗ್ತೀವಿ. ಏನ್ ತಗೊಂಡ್ ಹೋಗ್ತೀರಿ? ಹಣ್ಣು, ಯಾವ ಹಣ್ಣು? ಸೇಬು, ದ್ರಾಕ್ಷಿ ಎಲ್ಲ ತರ. ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು ಒಯ್ದ್ಬಿಟ್ಟು ನೀವು ಅವ್ರಿಗೆ ಕೊಟ್ರಿ, ಅವ್ರು ತಿಂದ್ರು, ಅದು ಶುಭ ಆಯ್ತೋ ಅಶುಭ ಆಯ್ತೋ? ಶುಭ ಆಯ್ತೇನ ಅದು? ಅದ್ರಲ್ಲಿ ಎಷ್ಟು ಕೆಮಿಕಲ್ ಹಾಕಿರ್ತಾರೆ? ಅದ ಅದು ಒಳಗಡೆ ಹೋದ್ಮೇಲೆ ಕೆಲಸ ಮಾಡತ್ತೋ ಮಾಡಲ್ವೋ? ಮಾಡುತ್ತೆ. ಒಂದು ಕಾಲದಲ್ಲಿ ದ್ರಾಕ್ಷಿನ ಹೇಗ್ ಮಾಡ್ತಿದ್ರು ಹಾಗೆ ಬೆಳೆಸ್ತಿದ್ರು, ಅವಾಗ ಶುಭ ಇತ್ತು. ಅದು ಇವಾಗ ಹಂಗಲ್ಲ. ಆ ದ್ರಾಕ್ಷಿ ಜೊತೆಗೆ ಅದ್ರೊಳಗಡೆ ಏನಿದೆ? ಕೆಮಿಕಲ್ ಹಾಕಿದ್ದಾರೆ. ಕೆಮಿಕಲ್ ಮೆನ್ಯೂರ್ ಇದೆ. ದ್ರಾಕ್ಷಿ ಬೆಳೆಯೋನ ರೈತ ಅದನ್ನು ತಿನ್ನೋದಿಲ್ಲ, ಗೊತ್ತಾ ನಿಮ್ಗೆ? ಇವಾಗ ಮೊನ್ನೆ ಒಬ್ಬರು ಅಣ್ಣವ್ರು ಬಂದಿದ್ರು, ರೈತರು, ಅಕ್ಕಿ ಬೆಳೆಸೋರು. ಅವ್ರು ಹೇಳ್ತಾರೆ, ಅಣ್ಣವ್ರೆ ಆ ಭತ್ತಕ್ಕೆ ನಾವ್ ಎಷ್ಟು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ನಮ್ಗೆ ತಿನ್ಲಿಕ್ಕೆ ಬೇಜಾರಾಗತ್ತೆ. ನಾವು 1 ವರ್ಷ 2 ವರ್ಷ ಇಟ್ಬಿಟ್ಟು ಅದ್ರ ಪವರ್ ಕಡಿಮೆ ಆಗ್ಲಿ ಅಂತ ಏನ್ ಮಾಡ್ತಿದೀವಿ, ಆಮೇಲೆ ತಿಂತಾ ಇದೀವಿ, ಪಾಯ್ಸನ್ ತಿಂತಾ ಇದೀವಿ ಅಂತ ಹೇಳ್ತಾರ. ನಮ್ ಸುತ್ತಮುತ್ತಲು ಏರಿಯಾದಲ್ಲಿ ಕ್ಯಾನ್ಸರ್ಗಳು ಬರ್ತಾ ಇದಾವಂತ. ಯಾಕೆ ಹೇಳಿ? ಅಂತ ಅಕ್ಕಿ ಅನ್ನ ತಿಂದು. ಅರ್ಥ ಆಗ್ತಿದೆ ನಿಮಗೆ? ಅಂದ್ಮೇಲೆ ಪ್ರಪಂಚದಲ್ಲಿರುವಂತ ಜಡ ಮತ್ತು ಚೈತನ್ಯ ಎಲ್ಲ ವಸ್ತುಗಳು ಇವತ್ತು ಮಲಿನ ಆಗಿದೆಯೋ ಆಗಿಲ್ವೋ? ಆಗಿದೆ. ಅಶುಭ ಆಗಿದೆಯೋ ಇಲ್ವೋ? ಆಗಿದೆ. ಅದನ್ನ ನೀವು ಬೇರೆಯವರಿಗೆ ಕೊಟ್ಟಾಗ ಅವ್ರಿಗೆ ಶುಭ ಆಗತ್ತೋ ಅಶುಭ ಆಗತ್ತೋ? ಏನೇ ಕೊಟ್ರು ಅಶುಭನೇ ಆಗುತ್ತೆ. ಕ್ಲಿಯರ್? ಕ್ಲಿಯರ್. ಈಗ ದುಡ್ಡು ಕೊಡ್ಬೇಕು, ನೀರ್ ಕೊಡ್ಬೇಕು, ಊಟ ತಿಂಡಿ ಕೊಡ್ಬೇಕು, ಹಣ ಕೊಡ್ಬೇಕು, ಬಿಲ್ಡಿಂಗ್ ಕೊಡ್ಬೇಕು, ಏನ್ ಕೊಡ್ಬೇಕು? ಶಕ್ತಿ ಕೊಡ್ಬೇಕು. ಯಾವ್ದು? ಭಗವಂತನ ಇರ್ಲಿ. ಅದ ಬಿಟ್ರೆ ಪ್ರಪಂಚದ ಬೇರೆ ಯಾವ್ದಿಂದನೂ ನಿಮ್ಗೆ ಶುಭ ಆಗ್ಲಿಕ್ಕೆ ಸಾಧ್ಯ. ಸಾಧ್ಯ. ಈಗ ನೀನು ಅಶುಭವನ್ನ ಕೊಟ್ಟಾಗ ನಾಳೆ ದಿನ ಅವ್ರು ನಿಮ್ಗೆ ಬೈತಾರೋ ಬೈಯಲ್ವೋ? ಬೈತಾರೆ. ಬೈತಾರ ತಾನೆ. ಹಾಗೆ ನಾವು ಆಲ್ರೆಡಿ ಬೈಸ್ಕೊಳ್ತಾ ಇದ್ದೀವಿ, ಮತ್ತೆ ವಾಪಸ್ ಬೈಸ್ಕೊಳ್ಬೇಕಾಗಿದ್ರೆ ಹೇಳಿ. ಇವಾಗ ಎಲ್ಲರಿಗೂ ನಾವೇನ್ ತಲುಪಿಸ್ಬೇಕಾಗಿದ್ರೆ? ಭಗವಂತನ ಶಕ್ತಿ. ಮಕ್ಕಳಿರ್ಲಿ, ಮೊಮ್ಮಕ್ಕಳಿರ್ಲಿ, ನಿಮಗಿರ್ಲಿ, ನಿಮ್ಮ ಮನಬುದ್ಧಿ ಸಂಸ್ಕಾರಕ್ಕಿರ್ಲಿ, ನಿಮ್ಮ ಶರೀರಕ್ಕಿರ್ಲಿ, ವಾತಾವರಣಕ್ಕಿರ್ಲಿ, ವಾಯುಮಂಡಲ, ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಶಕ್ತಿಯನ್ನ ತಲುಪಿಸೋದರ ಮೂಲಕ ವಿಶ್ವ ಪರಿವರ್ತನೆ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಆ ಈಶ್ವರನ ಕಾರ್ಯಕ್ಕೆ ನಾವೇನ್ ಮಾಡ್ಬೇಕು? ಇವಾಗ ಸಹಯೋಗಿ ಆಗ್ಬೇಕು. ಈಗಲೂ ಕೂಡ ನಾನು ಬೇಡ್ತಾ ಇರಬಾರ್ದು. ಯಾರ ಹತ್ರ ಬೇಡಬಾರ್ದು? ಮೊದ್ಲು ಶಿವಬಾಬನ ಹತ್ರ ಬೇಡಬಾರ್ದು. ಮತ್ ಖರ್ಚಿಗೆ ದುಡ್ಡು
ಕೆಲಸ ಮಾಡೋದು. ಮನಸ್ಸನ್ನ ಬಾಬಾನ ಹತ್ರ ಇಡಿ. ಮನಸ್ಸನ್ನು ಬಾಬಾ ಉಪಯೋಗ ಮಾಡ್ತಾರೆ. ಅವರ ಶಕ್ತಿನ ವಿಶ್ವಕ್ಕೆಲ್ಲ ಕೊಡ್ತಾರೆ. ಅದರಿಂದ ಏನು ಹಣ ಬರುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡ್ತಾರೆ. ಆ ಹಣದಿಂದ ನಿಮ್ದೇನು ಲೆಕ್ಕಾಚಾರಗಳಿದಾವೆ ಅದನ್ನ ಮಾಡಿ. ಬಾಬಾ ಹೇಳೋದೇನು ನನ್ ಕೇಳಿಬೇಡಿ ಅಂತ ಬಾಬಾ ಹೇಳಿಲ್ಲ. ನನಗೆ ಕೇಳಬೇಕು, ನನ್ನ ಹತ್ರ ಬೇಕಾಗಿರೋದು ತಗೊಳ್ಳಿ. ಆದರೆ ನೀವು ಅಷ್ಟು ಕೆಲಸ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡಿ ಆಮೇಲೆ ನನ್ನ ಹತ್ರ ಕೇಳಿದಾಗ ನೀನು ಸಂಪಾದನೆ ಮಾಡಿರೋ ಹಣನೇ ನಿನಗೆ ನಾನೇನ್ ಮಾಡ್ತೇನೆ, ಕೊಡ್ತೀನಿ. ಕೊಡ್ತೇನೆ. ಆವಾಗ ನಾನು ಲೋನ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಇಲ್ಲ. ಬ್ಯಾಂಕಲ್ಲಿ ನಾನು ಎಷ್ಟೇ ಲೋನ್ ತಗೊಂಡು ಕೂಡ ತಿಂಗಳ ಆಗುವ ಮೊದಲೇನೆ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ನಿಮ್ಗೇನು ತೊಂದರೆ ಆಗೋದಿಲ್ಲ. ಇವತ್ತು ಯಾಕೆ ತೊಂದರೆ ಆಗ್ತಾ ಇದೆ? ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾಕಿಲ್ಲ? ಸಾಲ ಮಾಡಿ ಯೋಗ ಮಾಡಿಲ್ಲ, ಸಂಪಾದನೆ ಮಾಡುವಾಗ ಏನ್ ಮಾಡ್ತಿದೀವಿ? ನಿದ್ರೆ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಶುಭ ಚಿಂತಕ ಬನ್ನು. ಏನಾಗ್ಬೇಕಂತೆ? ಶುಭ ಚಿಂತನೆ ಮಾಡಿ. ಯಾವ್ದು ಶುಭ ಆಗಿದ್ರೆ? ಪರಮಾತ್ಮ ಶಕ್ತಿ ವಿಶ್ವದಲ್ಲಿರುವಂತ ಪ್ರತಿಯೊಂದು ಆತ್ಮ ಸಹಿತ ಚೈತನ್ಯ ಮತ್ತು ಜಡ ಶಕ್ತಿಗಳಿಗೆ ಭಗವಂತನ ಶಕ್ತಿ ಹೋಗ್ಬಿಟ್ಟು ತಲುಪಬೇಕು. ಶಕ್ತಿ ಹೋಗ್ಬಿಟ್ಟು ತಲುಪಬೇಕು. ಶಕ್ತಿ ಹೋಗ್ಬಿಟ್ಟು ಹೇಳಿ, ತಲುಪಬೇಕು. ತಲುಪಬೇಕು. ನನ್ನ ಮೂಲಕ ತಲುಪಬೇಕು. ಸುಮ್ನೆ ತಲುಪಬೇಕು ಅಂದ್ರೆ ಆಗೋದಿಲ್ಲ. ಯಾರ ಮೂಲಕ? ನನ್ನ ಮೂಲಕ. ಆತ್ಮದ ಮೂಲಕ, ಮನ ಬುದ್ಧಿಯ ಮೂಲಕ ಏನಾಗ್ಬೇಕು? ತಲುಪಬೇಕು. ಯಾರಿಗೆ? ಸರ್ವಾತ್ಮರಿಗೆ. ಯಾವ್ದು ತಲುಪಬೇಕು? ಪರಮಾತ್ಮ ಸಪ್ತಗುಣಗಳು. ಪರಮಾತ್ಮ ಎಲ್ಲಿದ್ದಾರೆ? ಪರಂಧಾಮ ಸಪ್ತಗುಣ ಎಲ್ಲಿದ್ದಾವೆ? ಅವ್ರ ಹತ್ರನೇ ಇದೆ. ತಲುಪಬೇಕಾಗಿರೋದು ಎಲ್ಲಿ? ವಿಶ್ವಕ್ಕೆ. ವಿಶ್ವಕ್ಕೆ. ವಿಶ್ವ ಎಲ್ಲಿದೆ? ಸ್ಥೂಲ ಅವತಾರದಲ್ಲಿದೆ, ಕೆಳಗಡೆಗಿದೆ. ಅಲ್ಲಿಂದ ಇಲ್ಲಿಗೆ ಯಾರು ತಗೊಂಡು ಬರ್ತಾರೆ? ನಾವು ಟ್ರಾನ್ಸ್ಫಾರ್ಮೇಶನ್ ಆಗಿ. ನೀವ್ಯಾರು? ಆತ್ಮ. ನಿಮಿತ್ತರು. ಆತ್ಮ. ಎಲ್ಲಿದ್ದೀರಿ? ಸ್ಥೂಲ ಅವತಾರದಲ್ಲಿ ಇದ್ದೀವಿ. ಬ್ಲಕುಟ್ ಎಲ್ಲಿದ್ದೀರಾ? ನೀವು ಪರಧಾಮಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಮನ ಬುದ್ಧಿಯಿಂದ ಹೋಗ್ಬೋದು. ಆ ಮನ ಬುದ್ಧಿಯಿಂದ ಹೋಗ್ಬೋದು. ಅವಾಗ ಮನಸ್ಸನ್ನ ಏನ್ ಮಾಡ್ಬೇಕಾಯ್ತು? ಅಲ್ಲಿ ತಗೊಂಡೋಗಿ. ಆ ಮನಸ್ಸನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಅಲ್ವ ಕೊಟ್ಟಿದ್ರೆ ಅವ್ರು ಕಳಿಸ್ತಾರ? ಇಲ್ಲ. ಕಳ್ಸೋದಿಲ್ಲ. ಅಲ್ಲಿ ಪರಂಧಾಮಕ್ಕೆ ಹೋಗ್ಬಿಟ್ಟು ವಿಶ್ವ ಕಲ್ಯಾಣ ಅಂತ ಹೇಳೋದು, ಅಲ್ಲಿ ಹೋಗ್ಬಿಟ್ಟು ಅದನ್ನು ಕೊಡು ಇದನ್ನು ಕೊಡು ಅಂತ ವೈಯಕ್ತಿಕವಾಗಿ ಕೇಳೋದು. ಮುರ್ಲಿ ಕೇಳ್ಬೇಕಾದ್ರೆ ವಿಶ್ವ ಕಲ್ಯಾಣ ಅಂತ ಕೈ ಎತ್ತೋದು. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡೋದು ಯಾವ್ದನ್ನ? ಸ್ವಾರ್ಥ. ಆವಾಗ ನಿಮ್ ಲೆಕ್ಕಾಚಾರ ಕ್ಲಿಯರ್ ಆಗುತ್ತೋ ಆಗಲ್ವೋ? ಆಗೋದಿಲ್ಲ. ಆಗೋದಿಲ್ಲ. ಮನಸ್ಸನ್ನೆಲ್ಲಿ ಇಡ್ಬೇಕು? ಪರಮಾತ್ಮ ಪರಮಾತ್ಮಲ್ಲೇ ಇಡಬೇಕು. ಭಗವಂತ ಅದು ವಿಶ್ವಕ್ಕೋಸ್ಕರ ಉಪಯೋಗ ಮಾಡುವಂತ ಅನುಭವ ನಿಮಗೆ ಆಗ್ಬೇಕು. ಆಗ್ಬೇಕಾಗ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಶುಭ ಚಿಂತಕನು ಶುಭ ಚಿಂತನ್ ಕರೋ. ಏನ್ ಮಾಡ್ಬೇಕಂತೆ? ಶುಭ ಚಿಂತನೆ ಮಾಡಿ. ಶುಭ ಚಿಂತನ. ಶುಭ ಚಿಂತನ ಯಾರು ಮಾಡ್ಬೇಕು? ನಾನ್ ಮಾಡ್ಬೇಕು. ಶುಭ ಚಿಂತಕ ಅಂತಂದ್ರೇನು? ಯಾರ್ದೊಬ್ರು ಸಾಲ ಇದೆ, ಯಾರಿಗೂ ಬೇಜಾರಾಗಿದೆ, ಯಾರಿಗೂ ಸಿಟ್ಟು ಬಂದಿದೆ, ಯಾರಿಗಾದ್ರು ತೊಂದರೆ ಇದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಏನ್ ಮಾಡಿ ಸಂಕಲ್ಪವನ್ನ ಮಾಡ್ಬೇಕು. ಹೇಳ್ತು ಮತ್ತೆ ಇನ್ನೂರು ಕೆಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಬಾರ್ದು. ಮತ್ತೆ ಅವ್ರಿಗೆ ತುಳಿಯುವ ಕೆಲಸವನ್ನ ಮಾಡಬಾರ್ದು. ಅವ್ರು ಯಾವಾಗ್ಲೂ ಹೀಗೆ ಅಂತ ನೀವು ಸರ್ಟಿಫಿಕೇಟ್ ಅನ್ನ ಕೊಡಬಾರ್ದು. ಅಂತಹ ಆತ್ಮಗಳನ್ನ ಮೇಲೆ ಕೆತ್ತುವಂತ ಕೆಲಸವನ್ನ ಮಾಡಬೇಕು. ಈಶ್ವರಿ ಶಕ್ತಿಯನ್ನು ಕೊಡೋದರ ಮೂಲಕ ಮಾಡಬೇಕು. ಈಗ ಯಾರೇ ಆಗ್ಲಿ ಆತ್ಮರಿ ಹೇಳಿ, ಹಣ ಕೊಡಬೇಕು, ಊಟ ಕೊಡಬೇಕು, ತಿಂಡಿ ಕೊಡಬೇಕು, ಗಿಫ್ಟ್ ಕೊಡಬೇಕು, ಭಗವಂತನ ಶಕ್ತಿಯನ್ನು ಕೊಡಬೇಕು. ಆತ್ಮ ಕೊಡಬೇಕು, ಶರೀರ ಕೊಡಬೇಕು. ಆತ್ಮ ಏನ್ ಕೊಡಬೇಕು? ಪರಮಾತ್ಮನ ಶಕ್ತಿಯನ್ನೇ ಕೊಡಬೇಕು. ಅದಕ್ಕಾಗಿ ನೀವು ಶುಭ ಚಿಂತನೆಯನ್ನ ಮಾಡಿ. ಏನ್ ಮಾಡಿ? ಶುಭ ಚಿಂತನೆ. ಓಕೆ, ಸರಿ. ಯಾವುದು ಶುಭ ಚಿಂತನೆ? ಪರಮಾತ್ಮನ ಶಕ್ತಿ. ನನ್ನ ಹತ್ರ 1 ಕೋಟಿ ಇತ್ತು, ನೆಕ್ಸ್ಟ್ 2 ಕೋಟಿ ಆಗ್ಬೇಕು. ಇದು ಶುಭ ಚಿಂತನೆ ಅಲ್ಲ. ಇಲ್ಲ. ಅರ್ಧ ಕೆಜಿ ಬಂಗಾರ ಇತ್ತು, 1 ಕೆಜಿ ಬಂಗಾರ ಆಗ್ಬೇಕು. ಇದು ಶುಭ ಚಿಂತನೆ ಅಲ್ಲ. ಮಕ್ಕಳಿಗೆ ಮದುವೆ ಮಾಡ್ಬೇಕು. ಇದು ಶುಭ ಚಿಂತನೆ ಅಲ್ಲ. ಮಕ್ಕಳು ಒಳ್ಳೆ ಪೋಸ್ಟ್ ಅಲ್ಲಿ ಜಾಬಿಗೆ ಹೋಗ್ಬೇಕು. ಇದು ಶುಭ ಚಿಂತನೆ ಅಲ್ಲ. ಮತ್ತೆ ಯಾವ್ದು ಚಿಂತನೆ? ಪರಮಾತ್ಮನ ಶಕ್ತಿ ಎಲ್ರಿಗೂ ಸಿಗ್ಬೇಕು. ಮುರಳಿಯಲ್ಲಿ ಏನ್ ಹೇಳಿದಾರೆ ಅದನ್ನ ನನಗೆ ಬೇಕು. ಸುಮ್ಮನೆ ಏನೋ ಮನ್ಸಿಗೆ ಬಂದಿದ್ದು ಹೇಳುವಂಗಿಲ್ಲ. ಈ ಮುರಳಿಯಲ್ಲಿ ಶುಭ ಚಿಂತನೆ ಅಂತ ಯಾವ್ದಕ್ಕೆ ಹೇಳಿದ್ದಾರೆ? ಯಾವ್ದಕ್ಕೆ ಹೇಳಿದ್ದಾರೆ ನೋಡಿ. ಇವಾಗೆಲ್ಲ ಮಾತಾಡೋದು ಸ್ಟಾಪ್ ಆಗ್ಬಿಡ್ತು. ಇವತ್ತು ಮುರಳಿ ಓದೇ ಇಲ್ವಲ್ಲ. ಹೆಂಗೆ ಇವತ್ತಿಂದಲ್ಲ, ಇದು ಭಾನುವಾರದ್ದು.
ಭಾನುವಾರದ ಭಾನುವಾರ ಆಯ್ತು, ಸೋಮವಾರ ಆಯ್ತು, ಇವತ್ತು ಮಂಗಳವಾರ. ಸರಿ ಸರಿ. ಯಾವುದು ಶುಭ ಚಿಂತನೆ? ನಗರತ್ನ ಹೇಳಿ. ಯಾವುದನ್ನ ಆಲೋಚನೆ ಮಾಡ್ತಾರೆ ಅದು ಆ ಆಲೋಚನೆ ಶುಭ ಶುಭ ಚಿಂತನೆ. ಈ ಮುರಳಿಲಿ ಬಾಬಾ ಏನ್ ಹೇಳಿದ್ದಾರೆ? ಶುಭ ಚಿಂತನೆ ಅಂತಂದ್ರೆ ಯಾವ್ದು? ಹಣ ಸ್ವಯಂ ಪ್ರತಿ ಅನ್ಯರ ಪ್ರತಿ ಹ್ಮ್ ಶುಭ ಸಂಕಲ್ಪಗಳನ್ನ ಮಾಡೋದು. ಅದು ಶುಭ ಚಿಂತಕ ಅಂತಂದ್ರು ಬಾಬಾ. ಅಂದ್ರೆ ಈಗ ಒಳ್ಳೆಯದನ್ನೇ ನೋಡಿ, ಆಲೋಚನೆ ಕೇಳಿ ಮಾಡೋದು. ಕೇಳಿ ಶುಭ ಚಿಂತಕ ಅಂದ್ರೆ ಏನ್ ಯೋಚನೆ ಮಾಡ್ತೀರಿ ನೀವು? ಭಗವಂತನ ಶಕ್ತಿಯನ್ನು ಏನ್ ಮಾಡ್ಬೇಕು? ವಿಶ್ವಕ್ಕೆ ಬಂದು ತಲುಪಿಸ್ಬೇಕು. ಹೌದಾ? ಇದು ಮಾಡ್ಬೇಕು. ಇದು ಯಾವುದು? ಶುಭ ಚಿಂತಕ. ಅದು ತನ್ನಿಂತಾನೆ ಬರತ್ತೋ? ಅದಕ್ಕೆ ಏನಾದ್ರು ಕೆಲಸ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಯಾರು ಮಾಡ್ಬೇಕು? ನಾನೇ. ಅದು ಆದ್ರೆ ಏನ್ ಕೆಲಸ ಮಾಡ್ಬೇಕು? ಕೆಲಸ ನಿಮಿತ್ತ ಮಾಡಿದಿರೋ ಕೆಲಸ ಮಾಡಿದಿರೋ ಅಂತ ಹೆಂಗ್ ಗೊತ್ತಾಗ್ತದೆ? ಅನುಭವದಿಂದ ಯಾವ ಅನುಭವದಿಂದ? ಶಾಂತಿ ಸಿಗುತ್ತೆ ಅವಾಗ. ಹಾ, ಅಂದ್ರೆ ನಿಮ್ಮ ಮನಬುದ್ಧಿಯನ್ನ ಭಗವಂತನ ಕೈಲಿ ಕೊಟ್ಟ ಮೇಲೆ ಪ್ರತಿದಿನ ಒಂದೊಂದು ಸ್ವಮಾನವನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಅದರ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಬೇಕು. ಸ್ವಮಾನ ಅಂತಂದ್ರೆ ಪ್ರತಿದಿನ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ನನ್ನಲ್ಲಿ ಶಾಂತಿ ಎಷ್ಟು ಹೆಚ್ಚಿಗೆ ಆಗಿದೆ, ಸುಖ ಎಷ್ಟು ಹೆಚ್ಚಿಗೆ ಆಗಿದೆ, ಖುಷಿ ಎಷ್ಟು ಹೆಚ್ಚಿಗೆ ಆಗಿದೆ. ಭಗವಂತನ ಶಕ್ತಿ ಬೇರೆಯವರಿಗೆ ಕೊಟ್ಟಷ್ಟು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೆಚ್ಚಿಗೆ ಆಗತ್ತೋ ಕಡಿಮೆ ಆಗತ್ತೋ? ಹೆಚ್ಚಾಗುತ್ತೆ. ಲೌಕಿಕ ಹಣ ಕೊಟ್ಟಷ್ಟು ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗುತ್ತೆ. ನಾವ್ ಯಾವ್ದ್ರ ಚಿಂತನೆ ಮಾಡ್ತೀವಿ? ಲೌಕಿಕದಲ್ಲಿ ನನ್ನ ಹತ್ರ ಎಷ್ಟು ಬಟ್ಟೆ ಇದೆ ಮತ್ತೆಷ್ಟು ಬೇಕು, ಬಂಗಾರ ಎಷ್ಟಿದೆ ಮತ್ತೆಷ್ಟು ಬೇಕು, ದುಡ್ಡು ಎಷ್ಟಿದೆ ಮತ್ತೆಷ್ಟು ಬೇಕು, ಯಾವ್ದ್ರ ಬೇಕಾ ಯೋಚನೆ ಮಾಡ್ತೀವಿ? ತನು, ಧನ, ಜನ. ಅಂದ್ರೆ ಈ ಪ್ರಪಂಚದಲ್ಲಿರುವಂತ ವಿಕಾರದಿಂದ ಸೇರಿರುವಂತ ಸಾಧನಗಳನ್ನ ಜೊತೆಯಲ್ಲಿ ಇಟ್ಕೊಳ್ಳುವಂತ ಚಿಂತನೆಯನ್ನ ಮಾಡ್ತೀವಿ. ಆಗ ವಿಕಾರದಿಂದ ತುಂಬಿರುವಂತ ಆ ವಸ್ತುಗಳು ನಿಮ್ಮ ಜೊತೆಲಿ ಇದ್ದಾಗ ನೀವು ಚಿಂತಾ ಮುಕ್ತರಾಗ್ತಿರೋ ಚಿಂತಾಯುಕ್ತರಾಗ್ತಿರೋ? ಚಿಂತಾಯುಕ್ತರಾಗ್ತೀವಿ. ಪಾರ್ವತ ಅಕ್ಕವ್ರಿಗೆ ಕೇಳೋಣ. ಅಕ್ಕೋರೆ, ಸಣ್ಣ ಮನೆ ಇದ್ರೆ ಉತ್ತಮನೋ ದೊಡ್ಡ ಮನೆ ಇದ್ರೆ ಉತ್ತಮನೋ? ಸಣ್ಣ ಮನೆ ಇದ್ದ ಉತ್ತಮ. ದೊಡ್ಡ ಮನೆ ಇದ್ದಷ್ಟು ಏನಾಗ್ತದೆ? ಅಷ್ಟು ದೊಡ್ಡ ಜವಾಬ್ದಾರಿ ಇರ್ತದೆ ತಾನೆ. ಅಷ್ಟು ವಸ್ತುಗಳ ಕಡೆ ಗಮನ ಕೊಡ್ಬೇಕು ತಾನೆ. ಪ್ಲಾಸ್ಟಿಕ್ ಹೌದು. ಸೇರಿದ್ರೆ ಸುಮ್ನೆ ಹೊರ್ತ್ಬಿಟ್ಟು ಮುಗ್ದೋಗ್ಬಿಡ್ತಪ್ಪ. ಸೋಪ್ ಆಯ್ತಿದ್ರೆ ಧೂಳು ಅದನ್ನ ಕ್ಲೀನ್ ಮಾಡಿ ಮಷೀನ್ ಬೇಕಾಗ್ತದೆ ಅಲ್ವಾ? ಅದಕ್ಕೆ ಇಲ್ಲಿ ಮಾಡ್ತಾರೆ ಶುಭ ಚಿಂತನ ಅಂತಂದ್ರೆ ಪ್ರತಿದಿನ ಆತ್ಮದ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಆಗ್ತಾ ಇದೆ, ಎಷ್ಟು ಪೇಮೆಂಟ್ ಆಗ್ತದೆ. ಶರೀರದಲ್ಲಿ ಅಲ್ಲ, ಯಾವ್ದಲ್ಲ? ತನು, ಧನ, ಜನದಲ್ಲಲ್ಲ. ಯಾವ್ದಲ್ಲಿ? ಆತ್ಮದಲ್ಲಿ. ಆತ್ಮದಲ್ಲಿ ಎಷ್ಟು ಜಮಾ? ಯಾಕೆ ಜಮಾ ಆಗ್ಬೇಕು? ಯಾಕೆ ಜಮಾ ಆಗ್ಬೇಕು? ರಾಕೇಶ್ ಅಣ್ಣ, ಹಾ ಹೇಳಿ. ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಹಾ, 1 ತಿಂಗಳಾದ್ಮೇಲೆ ಏನಾಗ್ತದೆ? ಸ್ಯಾಲ್ರಿ ಬರ್ತದೆ ಎಲ್ಲಿ? ಅಕೌಂಟ್ಗೆ, ಯಾರ ಅಕೌಂಟಿಗೆ? ನಮ್ಮ ಅಕೌಂಟ್ಗೆ. ಅಲ್ಲಿ ದುಡ್ಡಿದ್ರೆ ತಾನೇ ನೀವು ದಿನಸಿ ಅಂಗಡಿಯವರಿಗೆ, ಅಪ್ಪನಿಗೆ, ಅಣ್ಣನಿಗೆ, ತಮ್ಮನಿಗೆ ಗಾಡಿ ತಗೊಳ್ಳಿಕ್ಕೆ EMI ಕೊಡ್ಬೋದು. ಹೌದು, ಅಲ್ಲಿ ದುಡ್ಡೇ ಇಲ್ಲ ಅಂತಂದ್ರೆ ಏನು ತಗೊಳೋದಕ್ಕಾಗೋದಿಲ್ಲ. ಅಲ್ವಾ? ಅಂದ್ಮೇಲೆ ನೀವು ಕರ್ಮ ಮಾಡಿದ್ದು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದ್ಯೋ ಇಲ್ಲ ಅಂತ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಗೊತ್ತಾಗ್ಬೇಕು. ಅಂದ್ರೆ ಶಾಂತಿ ಸುಖ ಹೆಚ್ಚಿಗೆ ಆಗ್ಬೇಕು ಬೇಡವೋ? ಹೌದು, ಹಾಗಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಯಾರಿಗೆ ಕೊಟ್ಟಿರ್ತೀರಿ ರಾಕೇಶ್ ಅಣ್ಣ? ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಣ್ಣ. ಆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಯಾರಿಗೆ ಗೊತ್ತಿರ್ತದೆ? ನನಗ್ ಮಾತ್ರ ಗೊತ್ತಿರ್ತದೆ. ಹಾಗೇನೆ ನಿಮ್ಗೆ ಮಾತ್ರ ಗೊತ್ತಾಗ್ತಿರ್ಲಿ ಈಶ್ವರ್ಯ ಬ್ಯಾಂಕ್ ಎಷ್ಟಿದೆ ಅಂತ. ಒಂದು ವೇಳೆ ಅಲ್ಲಿ ಶಾಂತಿ ಇಲ್ಲ ಅಂತದ್ ಏನಿರ್ತದೆ? ಅಶಾಂತಿ. ಸಿಟ್ಟು, ದೇಶ, ಹೊಟ್ಟೆಕಿಚ್ಚು, ಜಗಳಗಳು, ಟೆನ್ಷನ್ನು, ಚಿಂತೆ, ಪರಂಧಾಮಕೋದು ಯೋಗನೇ ಹತ್ತುದಿಲ್ಲ. ಅದೇನರ್ಥ ಅಲ್ಲಿ? ಈಗ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ. ಮಾಯೆ, ರಾವಣ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಸಾಲಗಳು ಬಂದ್ಬಿಟ್ಟು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ. ಕುತ್ಕೊಂಡ್ಬಿಟ್ಟಿದ್ದಾರೆ. ಜಮಾ. ಅರ್ಥ ಆಯ್ತು? ನಿಮ್ಮ ಮನ ಬುದ್ಧಿಯನ್ನು ಚೆಕ್ ಮಾಡ್ಕೊಳ್ಳಿ ಆತ್ಮೇಲೆ. ಪ್ರತಿದಿನ ನಿಮ್ಮ ಸಂಸ್ಕಾರದಲ್ಲಿ, ಮನ ಬುದ್ಧಿಯಲ್ಲಿ, ಆತ್ಮನಲ್ಲಿ ಏನಿದೆ? ದಿನದಿಂದ ದಿನಕ್ಕೆ ಈ ವಿಕಾರಿ ವಸ್ತು, ವ್ಯಕ್ತಿ, ವಿಷಯ ಜ್ಞಾನವನ್ನ ತುಂಬಿಕೊಂಡಿದ್ದೀರೋ ಅಥವಾ ಬೇರೆಯವ್ರಿಗೆ ಶುಭವಾಗಿರುವಂತ ಬೇಕಾಗಿರುವಂತ ವಸ್ತುವನ್ನ ತುಂಬಿಕೊಂಡಿದ್ದೀರೋ? ಸರಿ, ಓಕೆ. ನೆಕ್ಸ್ಟ್ ಬಾಬಾ ಮೊದ್ಲೇನ್ ಹೇಳಿದ್ರು? ಎಲ್ಲರಿಗೂ ಕೊಡಬೇಕು ಅಂತ ಚಿಂತನೆಯನ್ನು ಮಾಡಿ
ಅದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಸಂಪಾದನೆ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಏನ್ ಮಾಡ್ಕೊಳ್ಳಿ ಪ್ರತಿದಿನ. ಜಮಾ ಮಾಡ್ಕೊಳ್ಳಿ. ಯಾವ ಅಕೌಂಟ್ ಚೆಕ್ ಮಾಡ್ಬೇಕು? ಆತ್ಮದ ಅಕೌಂಟ್ ಹೊರತು ಶರೀರದ ಅಕೌಂಟ್ ಅಲ್ಲ. ನಮ್ ಮನೆಯವ್ರ ಕಡೆಯಿಂದ ಎಷ್ಟು ಬರ್ತದೆ, ತವ್ರ ಮನೆ ಕಡೆಯಿಂದ ಎಷ್ಟು ಬರ್ತದೆ, ಮಗನಿಂದ ಎಷ್ಟು ಬರ್ತದೆ, ಇಲ್ಲಿಂದ ಎಷ್ಟು ಬರ್ತದೆ, ಅದಲ್ಲ. ಯಾವುದು? ಆತ್ಮದ್ದು. ಪರಮಾತ್ಮದಿಂದ ಬರ್ಬೇಕಂದ್ರೆ ಯಾವಾಗ ಬರ್ತದೆ? ಭಗವಂತನ ಶಕ್ತಿಯನ್ನ ಯಾರಿಗೆ ಬೇಕೋ ಅವ್ರಿಗೆ ಕೊಟ್ರೆ ತಾನೇ ಬರ್ತದೆ ಹೌದು. ಅಲ್ವಾ ರಾಕೇಶ್ ಅಣ್ಣ? ಹೌದು. ಅಂಗಡಿ ಕ್ಲೋಸ್ ಮಾಡಿ ಕೂತ್ಕೊಂಡ್ರೆ ದುಡ್ಡು ಬರುತ್ತಾ? ಬರೋದಿಲ್ಲ. ಪ್ರಾಡಕ್ಟ್ ಸೇಲ್ ಮಾಡ್ಬೇಕು ತಾನೆ? ಹೌದು, ಸೇಲ್ ಮಾಡ್ಬೇಕಂದ್ರೆ ಕಸ್ಟಮರ್ ಬೇಕೋ ಬೇಡವೋ? ಬೇಕೇ ಬೇಕು. ನಿಮ್ ಪ್ರಾಡಕ್ಟ್ ಕಸ್ಟಮರ್ ಇದಾರೋ ಇಲ್ವೋ? ಈಗಿದ್ದಾರೆ. ಈಗ ಫುಲ್ ಈ ಶಾಂತಿ ಸುಖಕ್ಕೆ ವಿಶ್ವದಲ್ಲಿ ಡಿಮಾಂಡ್ ಇದೆಯೋ ಇಲ್ವೋ? ಇದೆ. ಫುಲ್ ತುಂಬಾ ಡಿಮಾಂಡ್ ಇದೆ. demand. ಆದ್ರೆ ನಾವೇ ತಾನೇ ಕೊಡ್ತಾ ಇಲ್ಲ, ಅಂಗಡಿನೇ ಬಂದ್ ಮಾಡಿ ಕುತ್ಕೊಂಡ್ಬಿಟ್ರೆ ವ್ಯಾಪಾರ ಹೆಂಗಾಗತ್ತೆ? ನಡೆಯೋದಿಲ್ಲ. ವ್ಯಾಪಾರ ಆಗಿಲ್ಲ ಅಂತಂದ್ರೆ ಲಾಭ ಆಗೋದಿಲ್ಲ. ಲಾಭ ಆಗಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಆಗೋದಿಲ್ಲ. ಜಮಾ ಆಗಿಲ್ಲ ಅಂದ್ರೆ ನಿಮ್ ಖರ್ಚಿಗೆ ಇಲ್ಲ. ಹಣ ಸಿಗೋದಿಲ್ಲ. ನಿಮ್ ಖರ್ಚಿಗೆ ಇಲ್ಲ ಅಂತಂದ್ರೆ ಇನ್ ಕೊಡೋದಕ್ಕೆ ಅಂತೂ ಇಲ್ವೇ ಇಲ್ಲ. ಬೇರೆಯವರಿಗೆ ಎಲ್ಲಿಂದ ಕೊಡೋದು? ಅರ್ಥ ಆಗ್ತಾ ಇದೆಯಾ? ಗೊತ್ತಾಯ್ತು. ಅದಕ್ಕಾಗಿ ಅದನ್ನು ಜಮಾ ಮಾಡ್ಕೊಂಡು ನೆಕ್ಸ್ಟ್ ಶುಭ ವೃತ್ತಿ ಸೇ ಶುಭ ವಾಯುಮಂಡಲ ಬನಾವ್. ಈಗ ನೆಕ್ಸ್ಟ್ ಶುಭ ವೃತ್ತಿ ಇಟ್ಕೊಳ್ಳಿ. ಏನು ಶುಭ ವೃತ್ತಿ? ಏನು ಇಟ್ಕೊಳ್ಬೇಕು ಶುಭ ವೃತ್ತಿ? ಕರ್ಮದ ಮುಖ. ಯೋಗ. ಈ ನಾನು ಮಾಡಿರುವಂತ ಸಂಪಾದನೆಯನ್ನ ವಿಶ್ವದ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡ್ಬೇಕು. ಕೊಡ್ಬೇಕು. ಶುಭ ವೃತ್ತಿ. ಓಕೆ, ಅದನ್ನ ಕನ್ವರ್ಷನ್ ಮಾಡಬಾರ್ದು. ಹಣದ ರೂಪದಲ್ಲ, ವಸ್ತುವಿನ ರೂಪದಲ್ಲ. ಭಗವಂತನ ಮೂಲ ಸ್ವರೂಪ ಒರಿಜಿನಲ್ ಗುಣವನ್ನ ಆಸ್ ಇಟ್ ಈಸ್ ಏನಾಗ್ಬೇಕು? ಕೊಡ್ಬೇಕು. ಓಕೆ. ಇವರಿಗೆ ರಾಕೇಶ್ ನನ್ನ ಮನೆ ಎದುರುಗಡೆ ಒಂದು 10 ಜನ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ? 10 ಜನ. ಯಾಕೆ? ಸೆಕೆ ಆಗ್ಬಿಟ್ಟು ಬಂದಿದ್ದಾರೆ. ಏನಾಗ್ಬಿಟ್ಟು ಬಂದಿದ್ದಾರೆ? ಶೆಕೆ ಆಗಿದೆ. ಅಲ್ಲಿ ನಿಮ್ಮ ಹತ್ರ ಆಪ್ಷನ್ ಇದೆ. ಒಂದು ನೀರು, ಎಳ್ನೀರು, ಮಜ್ಜಿಗೆ, ಕೋಕೋ-ಕೋಲಾ, ಪೆಪ್ಸಿ, ಬೀರು, ರಮ್ಮು. ಓಕೆ, ಏನ್ ಕೊಡ್ತೀರಿ? ಫಸ್ಟ್ ನೀರ್ ಕೊಡ್ಬೇಕು. ನೀರು ನೀರು ನಾರ್ಮಲ್ ಇದೆ, ರಮ್ಮು ಕೋಲ್ಡ್ ಆಗಿದೆ, ತಣ್ಣಗಿದೆ. ಅಷ್ಟು ಆಪ್ಷನ್ ಇದೆ ನಿಮ್ಮ ಹತ್ರ. ನಿಮ್ಮ ಹತ್ರ ದುಡ್ಡಿದೆ. ನಿಮ್ಮ ಹತ್ರ ಏನಿದೆ? ದುಡ್ಡಿದೆ. ದುಡ್ಡಿದೆ. ಇದ್ರಲ್ಲಿ ಯಾವ್ದನ್ನಾದ್ರೂ ಕೂಡ ನೀವೇನ್ ಮಾಡ್ಬಿಡ್ಬೋದು? ಕೊಡ್ಬಹುದು. ಖರೀದಿ ಮಾಡ್ಬಿಟ್ಟು ಅವನಿಗೆ ಕೊಡ್ಬೋದು. ಓಕೆ, ಎದ್ರ ಕಣವನಿಗೆ ರಮ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಹೇಳಿ? ಅಭ್ಯಾಸ ಅದನ್ನು ಕುಡಿದ್ರೆ ತಣ್ಣಗೂ ಆಗ್ತದೆ, ನಶೆನೂ ಕೂಡ ಇರ್ತದೆ. ನಿಮ್ಗೂ ಕೂಡ ಇಷ್ಟ. ಯಾಕಂದ್ರೆ ಕುಡ್ದು ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಓಕೆನಾ? ರಮ್ಮು ತಣ್ಣಗೆ ಇರ್ತದೆ, ನಶೆನೂ ಇರ್ತದೆ. ಒಳಗಡೆ ಹೋದ್ಮೇಲೆ ಅದ್ರ ಕೆಲಸ ಅದು ಮಾಡುತ್ತೆ. ಬಂದವರಿಗೆಲ್ಲ ನೀವು ರಮ್ಮು ಕುಡಿಸಿದ್ರೆ ಏನಾಗ್ತದೆ? ಆರೋಗ್ಯ ಹಾಳಾಗುತ್ತೆ. ಶುಭ ಆಯ್ತು ಅಶುಭ ಆಯ್ತು? ಅಶುಭ ಆಗುತ್ತೆ. ಆಗಿದವ್ರಿಗೆ ಏನ್ ಕುಡಿಸ್ಬೇಕು? ಅಶುಭ. ನೀರು, ಎಳ್ನೀರು. ಹಾ, ಹಾಗಿದ್ರೆ ನೀವೇನ್ ಕುಡಿಬೇಕು? ನೀರು, ಎಳ್ನೀರು ನೀವು ಅದನ್ನೇ ಕೊಡಬೇಕು, ಅವರಿಗೂ ಅದನ್ನೇ ಕೊಡ್ಬೇಕು. ಹಾ. ಹಾಗಂತ ನೀವು ಅವರಿಗೆ ಎಳ್ನೀರು ಕೊಟ್ಬಿಟ್ಟು ನೀವೇನ್ ಮಾಡುವಂಗಿಲ್ಲ? ರಮ್ ಕುಡಿಯೋಂಗಿಲ್ಲ. ಅರ್ಥ ಆಯ್ತು? ರಮ್ಮು ಕುಡಿಯುವುದರಿಂದ ಇಂದ್ರಿಯ ಸುಖ. ಗೋಬಿ ಮಂಚೂರಿ ತಿನ್ನು, ಮಸಾಲೆ ಪುರಿ ತಿನ್ನು, ಊರ್ ಸುತ್ಲಿಕ್ಕೆ ಹೋಗು, ಬಟ್ಟೆ ಹಾಕು. ಇದೆಲ್ಲ ಯಾವ್ದು? ಇಂದ್ರಿಯ ಸುಖಗಳು. ಇದ್ಯಾವ್ದು? ನೀರೋ ರಮ್ಮ? ಅದು ರಮ್ ಅದು. ಸರಿನಾ? ಅದನ್ನ ನಾವೇನ್ ಮಾಡಬಾರ್ದು? ಕುಡಿಬಾರ್ದು, ಬೇರೆ ಕುಡಿಬೇಕು ಅಂತಾನು ಯೋಚನೆ ಮಾಡಬಾರ್ದು. ಇಚ್ಛೆ ಶುಭ ಇರ್ಬಾರ್ದು. ವೃತ್ತಿ ಅಂತಂದ್ರೆ ಇನ್ನು ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡ್ಬೇಕು. ಹೆಂಗೆ ಕೊಡೋಣ? ತಲುಪಿಸ್ಬೇಕು. ಎಲ್ಲರಿಗೂ ಪಾಂಪ್ಲೆಟ್ಸ್ ಮೂಲಕ ಕೊಡೋಣ? ಕಂಪ್ಲೇಂಟ್ಸ್ ಮುಖಾಂತರ ಕೊಟ್ರೆ ಆಗೋದಿಲ್ಲ. ಆಗೋದಿಲ್ಲ. ಇಲ್ಲ. ಸರಿ, ಭಾಷಣ ಮಾಡೋಣ. ಅದ್ರಲ್ಲೂ ಸ್ವಲ್ಪ ಜನಕ್ಕೆ ಮಾತ್ರ ಮುಟ್ಟುತ್ತೆ ಅಷ್ಟೇ. ಸರಿ, ಎಲ್ಲರಿಗೂ ಕೊಡ್ಬೇಕು, ಕೆಲವರಿಗೆ ಮಾತ್ರ ಕೊಡಬೇಕು? ಎಲ್ಲರಿಗೂ ಕೊಡ್ಬೇಕು. ಓಕೆ, ಅದನ್ನು ಕೊಡಬೇಕು ಅಂತ ಒಂದು ಸಾಧನ ಬೇಕಲ್ಲ? ಪಾಂಪ್ಲೆಟ್ಸ್ ಒಂದು ಸಾಧನ. ಓಕೆ, ಅವ್ರಿಗೆಲ್ಲರಿಗೂ ಬ್ರಹ್ಮಭೋಜನ ಕರೆಯೋಣ? ಇಲ್ಲ. ಅವ್ರಿಗೆಲ್ಲರಿಗೂ ಮೌಂಟ್ ಅಬು ಕರ್ಕೊಂಡ್ ಬರೋಣ? ಇಲ್ಲ. ಫ್ರೆಂಚ್ ದೇಶಕ್ಕೆ ಹೋಗ್ಬಿಟ್ಟು ಫ್ರೆಂಚ್ ಭಾಷೆಯಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಕೋರ್ಸ್ ಕೊಡೋಣ? ಕಾಡಿಗೆ ಹೋಗ್ಬಿಟ್ಟು ಮರಗಿಡಗಳಿಗೆಲ್ಲ ಕೋರ್ಸ್ ಕೊಡೋಣ? ಇಲ್ಲ. ಮತ್ ಅವರಿಗೆಲ್ಲ ಶುಭ ಮಾಡ್ಬೇಕಲ್ಲ? ಏನ್ ಮಾಡೋದು? ಯೋಗದ ಮುಖಾಂತರ ಎಲ್ಲರಿಗೂ ಕೊಡ್ಬೇಕಾಗ್ತದೆ. ಸಾಧನ ಹೇಳಿ ನನಗೆ. ಯಾವ್ದ್ರ ಮೂಲಕ ಕಳಿಸ್ತೀರಿ? ಮನಸ್ಸು. ಮನಸ್ಸು ಏನು? ಅಲ್ಲಿಂದ ತಗೊಳ್ಳಿಕ್ಕೆ, ಕ್ಯಾಚ್ ಮಾಡ್ಲಿಕ್ಕೆ ಅಷ್ಟೇ. ಅದು ಇದು ಏನ್ ಹೇಳಿ? ಬಸ್, ವೆಹಿಕಲ್ ಅಷ್ಟೇ, ಟ್ರಾನ್ಸ್ಪೋರ್ಟ್. ಇಲ್ಲಿ ಯಾವ ಸಾಧನದ ಮೂಲಕ ಕೊಡ್ತೀರಿ? ಸಮಾನಾಣ. ಯೋಗ.
ಸ್ವಮಾನ ಏನು ಅಂತಂದ್ರೆ ನೀವು ಸಂಪಾದನೆ ಮಾಡಿದ ಮೇಲೆ ಆಗುವಂತ ಇಂಪ್ರೂವ್ಮೆಂಟ್ಸ್ ಅಷ್ಟೇ. ಕೊಡ್ಬೇಕಲ್ವಾ? ಕೊಡೋದು ಯಾವ್ದು? ವಾಯುಮಂಡಲ ಮುಖಾಂತರ. ವಾಯು ಯಾವುದು? ವಾಯುಮಂಡಲ ತರಂಗದ ಮುಖಾಂತರ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಶುಭ ವಾಯುಮಂಡಲ ಬನಾವು. ಅಂದ್ರೆ ನೀವು ವಾಯುಗೆ ಕೊಟ್ಟರೆ ನಿಮ್ ಕೆಲಸ ಮುಗೀತು. ಆಗುತ್ತೆ. ಈಗ ನಿಮ್ಮ ಮೂಲಕ ಈ ಸ್ಥೂಲವತನದ ಎಲ್ಲಾ ವಾಯು ಫುಲ್ ಈಶ್ವರಿ ಶಕ್ತಿಯಿಂದ ಏನಾಯ್ತು, ಚಾರ್ಜ್ ಆಯ್ತು ಅಂತ ತಿಳ್ಕೊಳ್ಳಿ. ವಾಯು ಇಲ್ಲದೆ ಯಾರಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಜಡ ಮತ್ತು ಚೈತನ್ಯ ಎಲ್ಲರಿಗೂ ವಾಯು ಬೇಕೋ ಬೇಡವೋ? ಬೇಕೇ ಬೇಕು. ಅವಾಗ ಆ ವಾಯುವನ್ನು ಪ್ರತಿದಿನ ಅವ್ರು ಉಪಯೋಗ ಮಾಡ್ತಾರೋ ಮಾಡಲ್ವೋ? ಮಾಡ್ತೀವಿ. ಅದ್ರಲ್ಲಿ ಬಾಬನ ಶಕ್ತಿ ಇದೆಯೋ ಇಲ್ವೋ? ಇದೆ. ಇದೆ. ತುಂಬಿರೋದು ಯಾರು? ನಾವು. ಅವಾಗ ಶುಭ ಆಯ್ತು ಆಗಿಲ್ವೋ? ಖಂಡಿತ ಆಗುತ್ತೆ. ಅದನ್ನು ಮಾಡಬೇಕು ಅಂತ ಬಾಬಾ ಹೇಳಿದ್ರು. ಅರ್ಥ ಆಯ್ತು? ಇವಾಗ ಏನ್ ಮಾಡ್ಬೇಕು? ಇವಾಗ ವಾಯುಮಂಡಲದ ಮುಖಾಂತರ ಶುಭ ಚಿಂತನೆ ಮಾಡ್ಬೇಕು. ವಾಯುಮಂಡಲದ ಮೂಲಕ ಭಗವಂತನ ಶಕ್ತಿಯನ್ನ ವಿಶ್ವದ ಸರ್ವ ಕಡೆ ತಲುಪಿಸುವಂತ ಕಾರ್ಯವನ್ನ ಅತಿ ಹೆಚ್ಚಾಗಿ ಈಗ ಮಾಡಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಇದೆ. ಕಂಪ್ಲೇಂಟ್ಸ್ ಕೊಡೋದು, ಚಿತ್ರ ಪ್ರದರ್ಶನ ಮಾಡೋದು, ಲಿಂಗ ಇಡೋದು, ಇದೆಲ್ಲ ಸಮಯ ಇವಾಗ ಇಲ್ಲ, ಮುಗೀತು. ಅರ್ಥ ಆಯ್ತಾ? ಈಗ ನೀವು ರಿಟರ್ನ್ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವಾಯುಮಂಡಲದ ಮೂಲಕ. ಅದಕ್ಕೆ ಮೊದ್ಲೇನು? ಶುಭ ಚಿಂತಕ, ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವನೆ ಇರಬೇಕು. ಸುಮ್ಮನೆ ಭಾವನೆ ಇದ್ರೆ ಆಗೋದಿಲ್ಲ. ಕಿರಣ ಹೋಗ್ತಾ ಹೋಗ್ತಾ ಇದೆ ಬಾಯಲ್ಲಿ ಹೇಳಿದ್ರು ಆಗೋದಿಲ್ಲ, ಅಂತರ್ಚಕ್ಷುನಿಂದ ನೋಡಿದ್ರು ಆಗೋದಿಲ್ಲ. ಅಲ್ಲಿ ಶಕ್ತಿ ಹೋಗ್ಬಿಟ್ಟು ನಿಮ್ಮಲ್ಲಿ ಸ್ಟಾಕ್ ಆಗಿರೋದು ಸ್ಥಿತಿ ಚೇಂಜ್ ಆಗಿರೋದು ನಿಮ್ಗೇನಾಗ್ಬೇಕು? ನಿಮಗೆ ಗೊತ್ತಾಗಬೇಕು. ಭಗವಂತನ ನೆನಪಿನಲ್ಲಿ ಸ್ಥೂಲವಾಗಿ ಯಾವುದೋ ಇಚ್ಛೆಯನ್ನ ನಿಮಗೋಸ್ಕರನೂ ಇಟ್ಕೊಳ್ಳುವಂಗಿಲ್ಲ, ಬೇರೆಯವ್ರಿಗೋಸ್ಕರನೂ ಇಟ್ಕೊಳ್ಳುವಂಗಿಲ್ಲ. ಒಂದೇ ಇಚ್ಛೆ ಇಟ್ಕೊಳ್ಬೇಕೇನಂತ? ಭಗವಂತನ ಶಕ್ತಿಯನ್ನು ಅವರಿಗೆಲ್ಲರಿಗೂ ತಲುಪಿಸಬೇಕು. ಆದ್ಮೇಲೆ ಹೇಳಿ, ನಿಮ್ಮ ಜೀವನದ ಅನುಭವದಲ್ಲಿ ನಾಲ್ಗೆ ರುಚಿ ಚೆನ್ನಾಗಿದ್ಯೋ, ಭಗವಂತನ ಶಕ್ತಿ ಚೆನ್ನಾಗಿದ್ಯೋ? ಬಂಗಾರ ಚೆನ್ನಾಗಿದ್ಯೋ, ಈಶ್ವರಿ ಸುಖ ಚೆನ್ನಾಗಿದ್ಯೋ? ಈಶ್ವರಿ ಸುಖ ಚೆನ್ನಾಗಿದೆ. ಸ್ವಂತ ಮನೆ ಚೆನ್ನಾಗಿದ್ಯೋ ಅಥವಾ ಬೇರೆಯವ್ರಿಗೆ ಈಶ್ವರ ಶಕ್ತಿ ದಾನ ಮಾಡೋದು ಚೆನ್ನಾಗಿದ್ಯೋ? ಬೇರೆಯವ್ರಿಗೆ ಈಶ್ವರಿ ಶಕ್ತಿ ದಾನ ಮಾಡೋದ್ರಲ್ಲಿ ಚೆನ್ನಾಗಿದೆ ಅಲ್ವಾ? ಯಾವಾಗ ನಿಮ್ಗೆ ಚೆನ್ನಾಗಿದೆ ಅಂದ್ರೆ ಆ ರುಚಿಯನ್ನು ಅವ್ರಿಗೂ ಕೂಡ ತಿನ್ಸ್ಬೇಕಲ್ಲ. ನೀವು ಅಪ್ಪನ ಆಸ್ತಿ ತಿಂದ ಮೇಲೆ ನಿಮ್ಮ ಸಹೋದರಿ ಆತ್ಮರಿಗೂ ಕೂಡ ತಿನ್ಸ್ಬೇಕೋ ಬೇಡವಾ? ಅಥವಾ ನಾನ್ ಮಾತ್ರ ತಿನ್ಕೊಂಡಿದ್ದು ಬಿಡೋಣ? ನಿಮಗೆ ಶಿಕ್ಷಣ ನಿಮ್ಮ ಅಪ್ಪ ಕೊಟ್ಟಿದ್ದಾರೆ ಅಂತಂದ್ಮೇಲೆ ನಿಮ್ಮ ಸಹೋದರಿಗೂ ಶಿಕ್ಷಣ ಕೊಡೋ ಜವಾಬ್ದಾರಿ ಯಾರ್ದು? ನಮ್ದೇ. ಅಲ್ಲ, ನಿಮಗೆ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದಾರೆ ಅಂದ್ರೆ ಅವರಿಗೂ ಕೂಡ ಮದುವೆ ಮಾಡ್ಬೇಕಲ್ಲ. ಹಾಗಂತ ಲೌಕಿಕದವ್ರಿಗೆ ಮದುವೆ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿರ ಮತ್ತೆ ಯೋಗೇಶನ ಹೇಳ್ತಾರೆ ಅಂತ ಉದಾಹರಣೆ ಕೊಟ್ಟಿರೋದಷ್ಟೇ, ಸರಿನಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳಿಗೆ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲ ನಾವು ವಾಯುಮಂಡಲದ ಮೂಲಕ ಏನಾಗಬೇಕು? ಶಕ್ತಿ ಪ್ರವಾಹ ಆಗ್ಬೇಕು. ನೀವು ಬಾಬನ ಜೊತೆಗಿದ್ದೀರಾ, ಬಾಬನ ಶಕ್ತಿ ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಹೊರಗಡೆಗೆ ಏನಾಗ್ತಾ ಇದೆ? ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ? ಶರೀರದ ಪಕ್ಕದಲ್ಲಿ ಏನಿದೆ? ವಾಯುಮಂಡಲ ಏನಿದೆ? ಅಲ್ಲಿ ವಾಯುಮಂಡಲಕ್ಕೆ ಹೋಗ್ತಾ ಇರೋ ಅನುಭವ ನಿಮಗಾದ್ರೆ ಸಾಕು. ನೀವು ವಿಶ್ವ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಆ ಫೀಲಿಂಗ್ ಆಗ್ಬೇಕು. ನಿಮ್ಮಿಂದ ಆ ಎನರ್ಜಿ ಏನಾಗ್ತಿರೋ ಹೊರಗಡೆಗೆ. ಜ್ವರ ಬಂದಾಗ ಬಿಸಿ ಹೊರಗಡೆ ಹೋಗೋದು ಗೊತ್ತಾಗಲ್ವಾ? ಸಿಟ್ಟು ಬಂದಾಗೋದು ಹೊರಗಡೆ ಹೋಗೋದು ಗೊತ್ತಾಗಲ್ವೋ? ಹಾಗೆ ಶಾಂತಿಯ ಶಕ್ತಿ ಹೊರಗಡೆ ಹೋಗಿದ್ದು ನಿಮ್ಗೇನಾಗ್ಬೇಕು? ಮೆಣಸಿನಕಾಯಿ ತಿಂದಾಗ ಖಾರ ಹೊರಗಡೆ ಹೋಗಿದ್ದು ಗೊತ್ತಾಗಲ್ವೋ? ಗುಲಾಬ್ ಜಾಮೂನ್ ತಿಂದಾಗ ಸಿಹಿ ಹೊರಗಡೆ ಹೋಗಿದ್ದು ಗೊತ್ತಾಗಲ್ವೋ? ಐಸ್ ಕ್ರೀಮ್ ತಿಂದಾಗ ತಣ್ಣಗೆ ಹೊರಗಡೆ ಹೋಗಿದ್ದು ಗೊತ್ತಾಗಲ್ವೋ? ಹಾಗೇನು ಗೊತ್ತಾಗ್ಬೇಕು ಇವಾಗ? ಪರಮಾತ್ಮನ ಶಕ್ತಿ ಏನಾಗ್ಬೇಕು ನಿಮ್ಮಿಂದ ಹೊರಗಡೆಗೆ? ವಾಯುಮಂಡಲಕ್ಕೆ ಹೋಗೋದು ಅನುಭವ ಆಗ್ಬೇಕು ಅಷ್ಟೇ. ಅದು ಮುಂದೆ ಎಲ್ಲಿ ಹೋಗ್ತದೆ ನಿಮ್ಗೆ? ಬೇಕಿಲ್ಲ. ಅದು ವಿಶ್ವಕ್ಕೆ ಹೋಗಿ, ಯಾಕಂದ್ರೆ ವಿಶ್ವ ನೋಡ್ತಾ ಇದ್ರೆ ಗಮನ ಎಲ್ಲಿ ಹೋಗ್ತದೆ? ವಿಶ್ವಕ್ಕೆ ನೋಡ್ತಾ ಇದ್ದೇನೆ, ಮೂರು ಲೋಕ ನೋಡ್ತಾ ಇದ್ದೇನೆ, ಗ್ಲೋಬ್ ನೋಡ್ತಾ ಇದ್ದೇನೆ. ಅದಕ್ಕೆ ಅದು ನೋಡೋದಲ್ಲಿ ಹೇಳೋದಲ್ಲಿ ಹೋಯ್ತೇ ಹೊರ್ತು ಇಲ್ಲಿ ಗಮನ ಇಲ್ಲ. ಓಕೆ, ವಾಯುಮಂಡಲದ ಮೂಲಕ ಆ ಶಕ್ತಿಯನ್ನು ಕೊಡುವಂತಹ ಕಾರ್ಯವನ್ನ ನೀವು ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಏನಾಗ್ಬೇಕು? ಶುಭ ಚಿಂತಕರಾಗಿ ಶುಭ ಚಿಂತನೆ ಮಾಡಿ ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನ ರೆಡಿ ಮಾಡಬೇಕು. ಗೊತ್ತಾಯ್ತಾ? ಮಾಡ್ತೀರಾ? ಮಾಡ್ತೀರಿ? ವಿಧಿ ಏನು?
ವಿಧಿ ಏನು? ಅನುಭವ ಆಗ್ಬೇಕು ವಾಯುಮಂಡಲ ಅಲ್ರಿ, ಅನುಭವ ಆಗೋದು ಕರ್ಮದ ಫಲ. ವಿಧಿನೇ ಅಪ್ಲೈ ಮಾಡಿಲ್ಲ ಅಂದ್ರೆ ಕರ್ಮ ಹೆಂಗಾಗ್ಬಿಡ್ತದೆ? ಹಿಂಗ್ ಮಾಡ್ಬೇಕು ಅಂತ ಗೊತ್ತಾಯ್ತು ಅಷ್ಟೇ. ಜ್ಞಾನ ಸಿಕ್ತು, ವಿಷಯ ಸಿಕ್ತು, ಅದ್ ಹೆಂಗ್ ಮಾಡ್ಬೇಕು ಅಂತ ವಿಧಿ ಬೇಕೋ ಬೇಡವೋ? ಬೇಕು. ಗುಲಾಬ್ ಬೇಕು. ಜಾಮೂನ್ ಮಾಡಬೇಕು, ತಿನ್ಬೇಕು, ಜನರಿಗೆ ತಿನ್ಸ್ಬೇಕು, ಸರಿ. ಹೆಂಗ್ ಮಾಡ್ಬೇಕು? ವಿಧಿ ಬೇಕೋ ಬೇಡವೋ? ಬೇಕು. ಎಲ್ಲ ಗೊತ್ತಾಯ್ತು, ಬೇಕು. ತಲೆಯಲ್ಲಿ ಆಡ್ಸ್ಬಿಟ್ರು. ಬರೀ ಜ್ಞಾನ ತಗೊಂಡ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಡ್ಲಿಕ್ಕೆ ಏನ್ ಬೇಕು? ವಿಧಿ ವಿಧಾನ ಬೇಕು. ಅರ್ಥ ಆಯ್ತಾ? ಆ ವಿಧಿ ಏನು ಅಂತ ನಾಳೆ ಯೋಚನೆ ಮಾಡೋಣ. ವಿಧಿ ಇಲ್ದೇನೆ ಸಿದ್ಧಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಿದೆ, ಅದ ಆ ಕರ್ಮವನ್ನ ಸಾಕಾರ ಮಾಡುವಂತ ಜ್ಞಾನ ಗೊತ್ತಾಗಿದೆ. ನಾಳೆ ಏನ್ ತಿಳ್ಕೊಳ್ಳೋಣ? ವಿಧಿ ವಿಧಾನ. ವಿಧಿ ತಿಳ್ಕೊಳ್ಬೇಕು ಅಂತ ನಾಳೆ ಮುರಳಿ ಓದ್ಕೊಂಡು ಬನ್ನಿ. ಏನ್ ಮಾಡ್ಕೊಂಡು ಬನ್ನಿ, ಓದ್ಕೊಂಡು ಬರ್ತೀವಿ. ಆವಾಗ ನೋಡೋಣ ವಿಧಿ ತೆಗಿಲಿಕ್ಕೆ ಬರತ್ತೋ ಬರೋದಿಲ್ಲ. ಬರಲ್ವೋ. ಎಷ್ಟು ಜನ ಪಾಸ್ ಆಗ್ತಾರೆ, ಎಷ್ಟು ಜನ ಫೇಲ್ ಫೇಲ್ ಆಗ್ತಾರೆ. ರಾಜಮಕ್ಕವ್ರು ಹೇಳ್ತಾರೆ, ಅಣ್ಣವ್ರೆ ನಮ್ಗೆ ಟೆನ್ಷನ್ನೇ ಇಲ್ಲ ಅಂತ. ಯಾಕೆ ಹೇಳಿ? ಯಾಕೆ ಹೇಳಿ ರಾಜಮಕ್ಕ? ಯಾಕಂತಂದ್ರೆ ನಾವು ಓದೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ನಾವು ಲೇಟ್ ಆಗೋದು ಜಾಯಿನ್ ಲೇಟ್ ಆಗ್ಬಿಟ್ಟು ಅಷ್ಟೊಳಗಡೆ ನೀವು ಕ್ವಶನ್ ಕೇಳಿದ್ದು ಆಗಿದ್ದಿರ್ತದೆ, ಆನ್ಸರ್ ಬಂದಿದ್ದು ಆಗಿರ್ತದೆ. ಅವಾಗ ನಾವು ಓದುವಂತ ಅವಶ್ಯಕತೆನೇ ಇಲ್ಲ. ಥ್ಯಾಂಕ್ ಯು ಬಾಬಾ ಅಂತ ಹೇಳ್ತಾರೆ ರಾಜಮ್ಮ. ಫಸ್ಟಿಗೆ ತಾನೇ ಬಂದ ತಕ್ಷಣದಲ್ಲೂ ಅದಕ್ಕಾಗಿ ಅಣ್ಣವ್ರೆ, ನಾವು ಬರೋವರೆಗೆ ಅಲ್ಲೆಲ್ಲ ಕ್ವಶನ್ ಎಲ್ಲ ಕೇಳ್ಕೊಂಡ್ಬಿಟ್ಟು ಎಲ್ಲ ಆನ್ಸರ್ ತಗೊಂಡು ಇಟ್ಕೊಂಡ್ಬಿಡಿ. ನಾವು ಬರೋವರೆಗೆ ಏನ್ ಮಾಡ್ಬಿಡಿ, ವೇಟ್ ಮಾಡ್ಬಿಡಿ. ಯಾಕಂತ ನಿಮ್ಮ ಹತ್ರ ಪಾಸ್ ಸರ್ಟಿಫಿಕೇಟ್ ತಗೊಳ್ಳೋದೇ ಕಷ್ಟ. ಯಾವಾಗ್ಲೂ ನೀವು ನಮ್ಮನ್ನು ಫೇಲ್ ಮಾಡ್ಲಿಕ್ಕೆ ಏನ್ ಮಾಡ್ತಿರ್ತೀರಿ? ನೋಡ್ತಿರ್ತೀರಾ. ಅದಕ್ಕಾಗಿ ಏನ್ ಮಾಡಿ, ಬೇಗ ಏನ್ ಮಾಡಿ, ಆ ಹೋಮ್ ವರ್ಕ್ ಅನ್ನು ಬೇಗ ತಗೊಂಡ್ಬಿಡಿ ಅಂತ. ಓಕೆ, ಸರಿ. ಅದಕ್ಕಾಗಿ ವಿಧಿಯನ್ನು ಏನ್ ಮಾಡೋಣ, ನಾಳೆ ತಿಳ್ಕೊಳ್ಳೋಣ. ಅಚ್ಚಾ, ಓಂ ಶಾಂತಿ. ಶಾಂತಿ.